ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಹಾಗೂ ಸೌಂದರ್ಯ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವಂತಹ ರಾಜ್ಯ ಮಟ್ಟದ ಪರೀಕ್ಷಾ ಸಿದ್ಧತೆ ಹಾಗೂ ಮಾನಸಿಕ ಸದೃಢತೆಯ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ವೇದಿಕೆಯ ಮೇಲಿರುವ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಈ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಹಾಗೂ ಬೆಂಗಳೂರಿನ ಎಲ್ಲ ಕಾಲೇಜು ಮತ್ತು ಸಂಸ್ಥೆಗಳಿಂದ ಬಂದಿರುವಂಥ PU ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯದ ಇತರೆಡೆಗಳಿಂದ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ಬಂದಿರುವಂಥ ಇತರರಿಗೂ ಕೂಡ ಹಾಗೂ ಎಲ್ಲ ಕಾಲೇಜಿನ ಪ್ರಾಂಶುಪಾಲಕರಿಗೆ ಹಾಗೂ ಅಲ್ಲಿನ ಲೆಕ್ಚರರ್ಸ್ಗೆ ನನ್ನ ಹೃತ್ಪೂರ್ವಕವಾದ ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ ಇದ್ದೀನಿ. ನಾವು ಮೋಸ್ಟ್ ಆಫ್ ದ ಟೈಮ್ ಮಾತಾಡಿ ನಮ್ಮ ಕೆಲಸನ ಹೇಳೋದಕ್ಕಿಂತ ಕೆಲಸ ಮಾಡಿ ಮಾತಾಡೋದು ಹೆಚ್ಚು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವಿಜ್ಞಾನಿಗಳಾಗಿ ಅದೇ ಕೆಲಸ ಮಾಡ್ತೇವೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನೊಬ್ಬ ರೈತನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಂಡ್ಯದವನು ಅಂತ ಹೇಳೋದಕ್ಕಿಂತ, ನಾನೊಬ್ಬ ಕನ್ನಡಿಗ ಅಂತ ಹೇಳೋದಕ್ಕಿಂತ ನಾನೊಬ್ಬ ಭಾರತೀಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಅದ್ರಲ್ಲಿ ನನಗೆ ಭಾಳ ಹೆಮ್ಮೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವರ್ಷ 87 ದೇಶಗಳು, 313ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸು. ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಂಡ್ ದೆನ್ ಟೋಕಿಯೋ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಒಸಾಕಾ ಯೂನಿವರ್ಸಿಟಿ, ಅಂಡ್ ದೆನ್ ಹಾಂಗ್ಕಾಂಗ್ ಯೂನಿವರ್ಸಿಟಿ, ಅಂಡ್ ದೆನ್ ಸಿಂಗಾಪುರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಷ್ಟೆಲ್ಲ ಯೂನಿವರ್ಸಿಟೀಸಲ್ಲಿ ಪಾಠ ಮಾಡಿದ್ದೇನೆ. ನನಗೆ ಎಲ್ಲಿ ಹೆಚ್ಚು ಪಾಠ ಮಾಡಿದ್ರು, ಎಲ್ಲಿ ಏನು ಮಾಡಿದ್ರು ನನಗೆ ಅಷ್ಟು ಖುಷಿ ಕೊಡಲ್ಲ. ನಮ್ಮ ದೇಶದಲ್ಲಿ ಒಂದು ಸಣ್ಣ ಸರ್ಕಾರಿ ಶಾಲೆಯಲ್ಲಿ ನನಗೆ ಪಾಠ ಮಾಡಿದಾಗ ಅಂತ ಒಂದು ನನಗೆ ಖುಷಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ಟಾರ್ಟಿಂಗು ಫಸ್ಟು ಒಂದು ಕಾಲದಲ್ಲಿ ಫ್ರಾನ್ಸಲ್ಲಿ ಕೆಲಸ ಸಿಕ್ಕಿ ಒಂದಷ್ಟು ಸ್ಕಾಲರ್ಶಿಪ್ ಸಿಕ್ಕಿ ಹೋದೆ. ಓದಬೇಕಾದ್ರೆ 2ನೇ ವರ್ಷದ BSc ಓದ್ತಾ ಇದ್ದೆ. ನನಗೆ ಕೆಲಸ ಸಿಕ್ಕಿದಾಗ ಹೋದಾಗ ಆ ಟೈಮಲ್ಲಿ ಒಂದು ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಫ್ರಾನ್ಸಲ್ಲಿ. ಆ ಡೇ ಹೆಸರು ಏನು ಡೇ ಇದು, ಏನು ಸೆಲೆಬ್ರೇಟ್ ಮಾಡ್ತಿದ್ರ ಅಂತ ಕೇಳಿದೆ ನಾನು. ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಯಾವ ಡೇ? ಮದರ್ಸ್ ಡೇ. ಅವ್ರು ಹೇಳಿದ್ರು, ನಿಮ್ಮ ದೇಶದಲ್ಲಿ ಮದರ್ಸ್ ಡೇ ಅಂತ ಏನು ಸೆಲೆಬ್ರೇಟ್ ಮಾಡಲ್ವಾ? ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ, ಖುಷಿ ಆಗ್ತಿದೆಯಲ್ಲ ನಿಮಗೆ ಅಂತ ಕೇಳಿದ್ರು ನನಗೆ. ಹೌದಾ, ಮದರ್ಸ್ ಡೇಲಿ ಏನು ಮಾಡ್ತೀರಾ ನೀವು? ನಮಗೆ ಹಳ್ಳಿಲಿ ಹುಡ್ತವ್ರು ನಮ್ಗೆ ಗೊತ್ತಿಲ್ಲ, ಏನು ಮಾಡ್ತೀರಾ ಅಂದೆ. ನಮ್ಮ ತಾಯಿದರಿಗೆ ಗಿಫ್ಟ್ ಕೊಡ್ತೀವಿ, ಹೂಗುಚ್ಛ ಕೊಡ್ತೀವಿ, ಊಟಕ್ಕೆ ಕರ್ಕೊಂಡು ಹೋಗ್ತೀವಿ ಹೊರಗಡೆಗೆ ಅಂತ, ತುಂಬ ಚೆನ್ನಾಗಿ ನೋಡ್ಕೋತೀವಿ ಅವತ್ತೊಂದು ದಿವಸ ಅಂತ ಹೇಳಿದ್ರು. ಹೌದಾ, ನೀವೇನು ಮಾಡ್ತೀರಾ ಅಂತ ನನ್ನ ಕೇಳಿದ್ರು. ನಾನು ಹೇಳಿದೆ, ನಾವು ತಂದೆ ತಾಯಿಗೆ ಮದರ್ಸ್ ಡೇ, ಫಾದರ್ಸ್ ಡೇ ಅಂತ ಒಂದು ದಿನ ಇಟ್ಟೇನು ಸೆಲೆಬ್ರೇಟ್ ಮಾಡಲ್ಲ. ನಮ್ಮ ದೇಶದಲ್ಲಿ ತಂದೆ ತಾಯಿಗೆ ಮರ್ಯಾದೆ ಕೊಡೋದು ಪ್ರತಿನಿತ್ಯದ ಕೆಲಸ, ಅದಕ್ಕೋಸ್ಕರ ಅದನ್ನು ಪ್ರತಿನಿತ್ಯ ಮಾಡ್ತೀವಿ ಅಂತ ಹೇಳಿದೆ. ಮಾಡ್ತೀವಿ ಅಲ್ವಾ? ಮಾಡ್ತೀವಾ? ನಾನು ಫ್ರಾನ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಅಂಡರಲ್ಲಿ, ಈಗಲೂ ಮಾಡ್ತಾರೆ, ನಾಟ್ ಆಸ್ ಎನ್ ರೆಗ್ಯುಲರ್ ಎಂಪ್ಲಾಯಿ ಕೆಲಸ ಮಾಡಲ್ಲ, 80 ಜನ ಕೆಲಸ ಮಾಡ್ತಾಯಿದ್ರು ನನ್ನ ಅಂಡರಲ್ಲಿ. ಆ ಕೆಲಸ ಮಾಡೋರಲ್ಲಿ ಯಾರು 40 ವರ್ಷದ ಕೆಳಗೆ ಯಾರು ಇರಲಿಲ್ಲ, ಎಲ್ಲ 40 ವರ್ಷ ದಾಟ್ದವ್ರೆ. ಅದರಲ್ಲಿ 80 ವರ್ಷ ಆದವರಿದ್ರು, 70 ವರ್ಷ ಆದವರಿದ್ರು. ಆದರೆ ಒಬ್ರಿಗೂ ಒಂದು ದಿನ ಅವ್ರು ಮಾಡಿದಂಥ ಕೆಲಸದಲ್ಲಿ ನಾನು ತಪ್ಪು ಕಾಣಿಸಿದ್ರು ಒಬ್ರಿಗೂ ಒಂದಿನ ನಾನು ನೋಟಿಸ್ ಕೊಡಲಿಲ್ಲ, ಈ ಥರ ತಪ್ಪು ಮಾಡ್ತೀರಿ ಅಂತ ಹೇಳಲಿಲ್ಲ. ತಪ್ಪು ಮಾಡಿದ್ರು ಚೆನ್ನಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೆ. ಯಾಕೆ ಅಂದರೆ ರಿಸರ್ಚ್ ಫೀಲ್ಡಲ್ಲಿ ನೀವೇನಾದ್ರೂ ರಿಸರ್ಚ್ ಮಾಡ್ತಾ ಇದ್ರೆ ನೀವು ಒಂದು ನೋಟಿಸ್ ಕೊಡೋದು, ಅವ್ರಿಗೆ ಬೈಯೋದು ಒಬ್ಬ ಎಂಪ್ಲಾಯಿಗೆ ಮಾಡಿದಾಗ ಅವ್ರು ಡೇ ಫುಲ್ ಅಪ್ಸೆಟ್ ಆಗ್ತಾರೆ. ಔಟ್ಪುಟ್ ಬರಲ್ಲ, ಪ್ರಾಪರ್ ಔಟ್ಪುಟ್ ನಾವು ತಗೊಳಕ್ಕಾಗಲ್ಲ, ಡೆಡ್ಲೈನ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಸೋಲ್ತೇವೆ ಜೀವನದಲ್ಲಿ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಆದರೆ ಸೋಲ್ತೇವೆ. ನಾವು ಹಾಕಿರುವಂಥ ಡೆಡ್ಲೈನ್ಸಲ್ಲಿ, ನಾವು ಇಟ್ಕೊಂಡಿರುವಂಥ ಡೇಟಲ್ಲಿ ಯಾವಾಗ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀವಿ, ಮತ್ತೊಂದು ಕಾರಣಕ್ಕೋ ನಿಮ್ಮ ಸೋಂಬೇರಿತನಕ್ಕೋ ಮತ್ತೊಂದಕ್ಕೋ ಮಾಡ್ಕೊಂಡು ಹೋಗ್ತೇವೆ, ಅಂದು ನಾವು ಸೋಲ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬೇರೆಯವ್ರ ಥರ ಹುಟ್ಟಿದಾಗಲೇ ಚಿನ್ನದ ಸ್ಪೂನ್ ಇಟ್ಕೊಂಡೇನು ಹುಟ್ಟಲಿಲ್ಲ. ನಮ್ಮ ತಂದೆ ಕೂಡ ಒಬ್ಬ ರೈತರು, ನಮ್ಮ ತಾಯಿನೂ ಕೂಡ ಒಬ್ಬ ರೈತ ಮಹಿಳೆ. ಹಳ್ಳಿಲಿ ದುಡಿತಾ ಇದ್ವಿ. ನಮ್ಮ ತಂದೆ ತಾಯಿ ದುಡ್ದಿದ್ರಲ್ಲೇ ನಾನು ಸಾಕೊಂಡು ಹೋಗ್ತಾ ಇದ್ರು. ಜೀವನದಲ್ಲಿ ನಂದೊಬ್ಬಂದೇ ಕಷ್ಟ ಅಂತಲ್ಲ, ನನಗಿಂತ ಕೆಳಸ್ತರದಿಂದ ಬಂದವರಿದ್ದಾರೆ, ನನಗಿಂತ ಇನ್ನೂ ಕೆಳಗೆ ಬೆಳ್ಕೊಂಡು ಬಂದವರಿದ್ದಾರೆ, ಏನೇನೋ ಕಷ್ಟಪಟ್ಟವರಿದ್ದಾರೆ. ಯಾವಾಗ ನಾವು ಪಟ್ಟಂಥ ಕಷ್ಟಕ್ಕೆ
ಪ್ರತಿಫಲ ಸಿಗುತ್ತೆ ಅಂದರೆ ಏನಾದರೂ ಸಾಧನೆ ಮಾಡಿ ತೋರಿಸ್ತೀವಲ್ಲ, ದೆನ್ ದೇ ವಿಲ್ ಗೆಟ್ ಸಮ್ ಎಸೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸಂಶೋಧನೆ ಮಾಡ್ತಿರೋ ಫೀಲ್ಡ್ ಬಂದ್ಬಿಟ್ಟು ಡ್ರೋನ್ ಅಂತ. ಏನಂತ? ಡ್ರೋನ್ ಅಂದ್ರೆ ಫುಲ್ ಫಾರ್ಮ್ ಯಾರಿಗೂ ಗೊತ್ತಿಲ್ಲ, ಹೇಳಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತು ಡ್ರೋನ್ದು ಫುಲ್ ಫಾರ್ಮ್ ಇದೆ? ಗೂಗಲ್ ಮಾಡಬೇಡಿ. ಡೈನಮಿಕ್ ರಿಮೋಟ್ಲಿ ಆಪರೇಟೆಡ್ ನ್ಯಾವಿಗೇಷನ್ ಎಕ್ವಿಪ್ಮೆಂಟ್ ಅಂತ. ನನ್ನ ಜೊತೆ ಇನ್ನೊಮ್ಮೆ ಹೇಳ್ತೀರಾ? ಡೈನಮಿಕ್ ರಿಮೋಟ್ಲಿ ಆಪರೇಟೆಡ್ ನ್ಯಾವಿಗೇಷನ್ ಎಕ್ವಿಪ್ಮೆಂಟ್ ಅಂತ. ಗುಡ್. ಡ್ರೋನ್ಸ್ ಅಲ್ಲಿ ಸುಮಾರು ವೇರಿಯಂಟ್ಸ್ ಇದೆ. ಏನಿದೆ? ವೇರಿಯಂಟ್ಸ್ ಇದೆ. ನಾವು ಏನು ಕೆಲಸ ಮಾಡ್ತೇವೆ ಅಂತ ಸ್ಟಾರ್ಟಿಂಗ್ ಫಸ್ಟ್ ದಿನದಿಂದ ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ ಹೇಳ್ತೇನೆ ನಿಮಗೆ. ಆಫ್ರಿಕಾ ಅಂತ ಒಂದು ಖಂಡ, ಕಿತ್ತು ತಿನ್ನುವಂತ ಬಡತನ, ಪೋಲಿಯೋ ಇನ್ನೂ ತಾಂಡವ ಆಡ್ತಾ ಇದೆ ಆ ಖಂಡದ ಪೂರ್ತಿ. ಅದರಲ್ಲಿ ಸುಡಾನ್ ಅಂತ ಒಂದು ದೇಶ, ಇನ್ನ ಬಡತನದ ದೇಶ. ಆ ದೇಶದಲ್ಲಿ ನಾವು ಡ್ರೋನ್ ನ ಬಳಸಿ ಅದಕ್ಕೆ ಗ್ಯಾಸ್ ಪ್ರಪೊಲ್ಯೂಷನ್ ಇಂಜಿನ್, ಯಾವ ಪ್ರಪೊಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ, ಫ್ಲೈ ಮಾಡೋಣ ಅಂತ. ಹೊಸ್ತು, ವರ್ಡಲ್ಲೇ ಹೊಸ್ತು. ಆ ಖಂಡದಲ್ಲಿ ಒಂದು ಹಾವುದು ತಳಿ ಬರುತ್ತೆ, ಬ್ಲ್ಯಾಕ್ ಮಾಂಬಾ ಅಂತೀವಿ. ಏನಂತೀವಿ? ವೆರಿ ಗುಡ್. ಆ ಬ್ಲ್ಯಾಕ್ ಮಾಂಬಾ ಹಾವಿನ ತಳಿ ನೋಡ್ಲಿಕ್ಕೆ ಕಾರ್ಪೋಟಕ, ಬಾಯಿ ಕೂಡ ಕಪ್ಪಿರುತ್ತೆ, ಕಾರ್ಪೋಟಕ ವಿಷ, ನಾಗರಾವು ಕೋಬ್ರಾಗಿಂತ ವಿಷ, ಫಾಸ್ಟ್ ಆಗಿ ಮೂವ್ ಆಗುತ್ತೆ. ನೋಡ್ಲಿಕ್ಕೆ ನಮ್ಮ ಮಂಡ್ಯ ಸೈಡು ಕೇರೆ ಹಾವು ಅಂತೀವಿ, ನಿಮ್ ಸೈಡ್ ಏನಂತಿರೋ ಗೊತ್ತಿಲ್ಲ, ಕೇರೆ ಹಾವು ತರ ಇರುತ್ತೆ, ಬಟ್ ಬಹಳ ವಿಷ ಇದೆ. ಆ ಹಾವು ಕಚ್ಚಿ ವರ್ಷಕ್ಕೆ ಏನಿಲ್ಲ ಅಂದ್ರೂ ಆ ದೇಶದಲ್ಲಿ 20,000ದಿಂದ 22,000 ಜನ ಸಾಯ್ತಾ ಇದ್ರು. ಅಂತ ಟೈಮಲ್ಲಿ ಆ ಹಾವು ಕಚ್ಚಿದ್ರೆ ಕೇವಲ 15 ನಿಮಿಷದಿಂದ 20 ನಿಮಿಷ ಮಾತ್ರ ಬದುಕ್ತಾರೆ, ಅದಕ್ಕಿಂತ ಹೆಚ್ಚು ಬದುಕಲ್ಲ. ಆ ಹಾವಿಗೆ ಕೊಡಬೇಕಾಗಿರೋ ಮೆಡಿಸಿನ್ ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಇಡ್ತಾರೆ. ಆ ಕ್ರಯೋಜೆನಿಕ್ ಅಂತ ಕಿತ್ತಿನೋ ಬಡತನ ಬರೀ ಕ್ಯಾಪಿಟಲ್ ಸಿಟಿಲಿ ಮಾತ್ರ ಆ ಮೆಡಿಸಿನ್ ಇಡ್ತಾ ಇದ್ರು. ಹಾವು ಕಚ್ಚಿ ಉಳ್ಕೊಂಡಿರೋ ಉದಾಹರಣೆನೇ ಇಲ್ಲ. ತಗೊಂಡೋಗಿ ಮೆಡಿಸಿನ್ ಸಪ್ಲೈ ಮಾಡ್ಬೇಕಂದ್ರೆ ಒಂದೊಂದ್ಸಲ 7 ಗಂಟೆ ಹಿಡಿತಾ ಇತ್ತು, 8 ಗಂಟೆ ಹಿಡಿತಾ ಇತ್ತು, 10 ಗಂಟೆ ಹಿಡಿತಾ ಇತ್ತು. ಅಂತ ಸಮಯದಲ್ಲಿ ನಾವು ಗ್ಯಾಸ್ ಪ್ರೊಪೊಲ್ಯೂಷನ್ ಇಂಜಿನ್ ಆಗಿ ಟ್ರೈ ಮಾಡ್ತಾ ಇದ್ವಿ. ಜೊತೆಗೆ ರೆಡ್ ಕ್ರಾಸ್ ಕೂಡ ನಮ್ಮ ಜೊತೆ ಇತ್ತು, ಇನ್ನೊಂದು ಜಿಪ್ ಲೈನ್ ಅಂತ ಇನ್ನೊಂದು ಸಂಸ್ಥೆ ಇತ್ತು. ಆಗ ನಾವು ಆ ಮೆಡಿಸಿನ್ನ ನಮಗೆ ನೀವೇನೋ ಟ್ರೈ ಮಾಡ್ಬೋದಾ ಸರ್? ನಾವು ಒಂದ್ಸಲೂ ಟ್ರೈ ಮಾಡಿಲ್ಲ, ಟ್ರೈ ಮಾಡೋಣ, ಏನೋ ವರ್ಕ್ ಆದ್ರೆ ನೋಡೋಣ ಅಂತ ಹೇಳಿದೆ. ಅಂತ ಟೈಮಲ್ಲಿ ಟ್ರೈ ಮಾಡ್ತಾ ಇದ್ವಿ, ಟೆಸ್ಟಿಂಗ್ ಎಲ್ಲ ನಡೀತಾ ಇತ್ತು, ಕ್ಯಾಪಿಟಲ್ ಸಿಟಿಲೇ ಇತ್ತು. ಅದೇ ಟೈಮ್ಗೆ ನ್ಯೂಂಬಾ ಅಂತ ಒಂದು ಹುಡುಗಿ ಹೆಸರು, ಕೈ ಇಲ್ಲ ಆ ಹುಡುಗಿಗೆ, ಬುಡಕಟ್ಟು ಜನಾಂಗದ ಹುಡುಗಿ. ಅವ್ರ ಅಪ್ಪ ಅಮ್ಮನೂ ಬುಡಕಟ್ಟು ಜನಾಂಗ. ಎಂತ ಬುಡಕಟ್ಟು ಜನಾಂಗ ಅಂದ್ರೆ ಮೈ ಮೇಲೆ ಬಟ್ಟೆ ಹಾಕಲ್ಲ ಅವರು, ಸೊಂಟದಿಂದ ಕೆಳಗೆ ಮಾತ್ರ ಬಟ್ಟೆ ಹಾಕ್ತಾರೆ, ಅದ್ರ ಮೈ ಮೇಲಿಂದ ಬಟ್ಟೆ ಹಾಕಲ್ಲ. ಅಂತ ಟೈಮಲ್ಲಿ ಆ ಹುಡುಗಿಗೆ ಹಾವು ಕಚ್ಚಿದೆ ಅಂತ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೇರ್ಗೆ ಕಾಲ್ ಬಂದು 3 ನಿಮಿಷ ಕಳೆದೋಗಿದೆ. ನಮಗೆ ವಿಷಯ ಬಂದು ತಲುಪೋಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಟೆಸ್ಟಿಂಗ್ ಮಾಡೋದಕ್ಕೆ. ಮೆಡಿಸಿನ್ ತಂದ್ಕೊಟ್ರು, ಮೆಡಿಸಿನ್ ಅಟ್ಯಾಚ್ ಮಾಡಿದ್ವಿ. ಅಟ್ಯಾಚ್ ಮಾಡಿಬಿಟ್ಟು ಬೈ ರಸ್ತೆ ತಗೊಂಡೋದ್ರೆ, ರೋಡ್ ತಗೊಂಡೋದ್ರೆ 10 ಗಂಟೆ ಹಿಡಿಯುತ್ತೆ. ಎಷ್ಟು ಗಂಟೆ ಹಿಡಿಯುತ್ತೆ? ಇವತ್ತು ನಾನು ಮುಂಬೈಯಿಂದ ಐ ಫ್ಲೂ ಟು ಹಿಯರ್, ಏರ್ ರೂಟಲ್ಲಿ ಬಂದೆ. ಏರ್ ರೂಟಲ್ಲಿ ಬಂದರೆ ಈಸಿ, ರೋಡಲ್ಲಿ ಹೋದ್ರೆ ಹಿಂಗ್ ಬಳಸ್ಬೇಕು. ಅದೇ ರೀತಿ ಡ್ರೋನ್ ಅಲ್ಲಿ ಒಂದು ಲೈನ್, ಸ್ಟ್ರೈಟ್ ಲೈನ್ ಹೇಳಿದ್ರೆ ಏರ್ ರೂಟಲ್ಲಿ ಹತ್ರ ಆಗುತ್ತೆ, ಅಂದ್ರೆ ಸ್ಪೀಡಾಗಿ ಹೋಗುತ್ತೆ. ಗ್ಯಾಸ್ ಪ್ರೊಪೊಲ್ಯೂಷನ್ ಇಂಜಿನ್ಗೆ ಅಟ್ಯಾಚ್ ಮಾಡಿದ್ವಿ ಮೆಡಿಸಿನ್ನ. 10 ಗಂಟೆ ಹಿಡಿತಾ ಇತ್ತು. ಟೈಮ್ ನೋಡ್ತಾ ಇದೀವಿ, ಟಿಕ್ 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 ಅಂತ ಓಡ್ತಾನೆ ಇದೆ. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಟ್ರೈ ಮಾಡೋಣ, ಬದುಕಿದ್ರೆ ಬದುಕಲಿ, ಚಾನ್ಸ್ ಅಲ್ವಾ, ತಗೊಳ್ಳೋಣ ಅಂತ ಹೋಗ್ತಾ ಇತ್ತು. ವಿ ಟ್ರೈಡ್. 10 ಗಂಟೆ ಹಿಡಿಯೋ ಸಮಯನ ಕೇವಲ 9 ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಆ ಹುಡುಗಿ ಪ್ರಾಣ ಅವತ್ತು ಉಳಿಸಿದ್ವಿ. ಆ ಹುಡುಗಿ ಪ್ರಾಣ ಅವತ್ತು ಉಳಿಸಿದ್ಮೇಲೆ ಆ ಹುಡುಗಿ ಅಪ್ಪ ಅಮ್ಮ ಆ ಹುಡುಗಿ ನನ್ನ ಹತ್ರ ಬಂದು ನನ್ನ ತಪ್ಕೊಂಡ್ರು. ಆ ಅಮ್ಮ ಮೈ ಮೇಲೆ ಬಟ್ಟೆ ಹಾಕಿರ್ಲಿಲ್ಲ. ನನ್ಗೇನು ಅನ್ಸಿಲ್ಲ, ನನ್ನ ತಾಯಿ ಫೀಲಿಂಗ್ ಬಂತಷ್ಟೇ. ನನಗೆ ಎಲ್ಲ ಅವಾರ್ಡ್ ಗೆದ್ದಾಗಲಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ್ಲೂ ಅಷ್ಟು ಖುಷಿ ಆಗ್ಲಿಲ್ಲ. ಯಾಕೆ ಖುಷಿ ಆಯ್ತು ಗೊತ್ತಾ? ಅದು ಬೇರೆನೇ ಆನಂದ. ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತಾಗತ್ತೆ. ಒಂದು ಜೀವನ ಉಳಿಸಿ ಆ ಜೀವನ ಕಣ್ಣಿಂದ ನೋಡ್ತಿರಲ್ಲ, ಅದು ನಿಮ್ಗೆ 1 ಕೋಟಿ ಸಂಪಾದನೆ ಮಾಡಿದ್ರು ಬರಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು ಏನು ಒಂದು ಜೀವ ಆಯ್ತು, ಇವತ್ತು ಅದು ಆ ಖಂಡ ಪೂರ್ತಿ 12,000 ಜೀವ ಆಗಿ ಬದುಕಿವೆ. ಎಷ್ಟು ಸಾವಿರ ಜೀವ? ಏನು ಮಾಡಿಲ್ಲ. ಕ್ಯಾಮ್ರಾ ಬದಲು ಕ್ಯಾಮ್ರಾ ಜಾಗದಲ್ಲಿ ನಾವು ಮೆಡಿಸಿನ್ ಇಟ್ವಿ, ಸ್ವಲ್ಪ ದೊಡ್ಡ ಡ್ರೋನ್ ಬಳಸಿ. ಹೌದಾ? ನಮಗೆ ಏನು ಆಸೆ ಇದೆ ಅಂದರೆ, ಇದೇ ನಮ್ಮ ಬೆಂಗಳೂರಿನಲ್ಲಿ ಆರ್ಗನ್ಸ್ ತಗೊಂಡೋಗ್ತಾರೆ ಹಾಸ್ಪಿಟಲಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟಿಂದ ಮತ್ತೊಂದು ಕಡೆಗೆ ಟ್ರಾಫಿಕ್ ಫ್ರೀ ಮಾಡ್ತಾರೆ, ಊರವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಅದನ್ನೇ ನಾವು ಡ್ರೋನ್ನ ಬಳಸಿ BGS ಗ್ಲೋಬಲ್ ಹಾಸ್ಪಿಟಲಿಂದ ಏರ್ಪೋರ್ಟ್ಗೆ ಕೇವಲ 7.5 ನಿಮಿಷದಲ್ಲಿ ನಾವು ಆರ್ಗನ್ನ ಸಪ್ಲೈ ಮಾಡ್ಬೋದು. 7.5 ನಿಮಿಷ ತಗೊಳುತ್ತಷ್ಟೇ. ನನಗಿಷ್ಟೆಲ್ಲ ಐಡಿಯಾ ಹೆಂಗೆ ಬಂತು?
ನನಗೆ ಮಾತಾಡ್ಲಿಕ್ಕೆ ಇಂಗ್ಲೀಷು ಬರ್ತಿರ್ಲಿಲ್ಲ. ಹೆಂಗ್ ಮಾತಾಡೋದು, ಯಾಕೆ ನಾನು ಇಂಗ್ಲೀಷ್ನ ಐ ಲರ್ನ್ಡ್ ಇಂಗ್ಲೀಷ್ ಬಿಕಾಸ್ ನನ್ನಲ್ಲಿರೋ ನಾಲೆಡ್ಜ್ನ ವೆಸ್ಟರ್ನ್ ಕಮ್ಯುನಿಟಿಗೆ ರೀಚ್ ಮಾಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇಂಗ್ಲೀಷ್ ಕಲಿತೆ. ಈಗ ಫಸ್ಟು ಯಾರಾದರೂ ನಾನು ಕೇಳಿದ್ರೆ ಜೀವನದಲ್ಲಿ ಏನು ಕಲಿಬೇಕು ಅಂದರೆ, ನೀವು ಯಾವ ಭಾಷೆಯಲ್ಲಾದರೂ ಕಲೀರಿ, ಇಟಾಲಿಯನಲ್ಲಿ ಕಲೀಲಿ, ಸ್ಪ್ಯಾನಿಷಲ್ಲಿ ಕಲೀರಿ, ಯಾವ ಭಾಷೆಯಲ್ಲಾದರೂ ಕಲೀರಿ, ಫಸ್ಟ್ ಗೇನ್ ಮಾಡಬೇಕಾಗಿರೋದು ನಾಲೆಡ್ಜ್ನ ಗೇನ್ ಮಾಡಬೇಕು. ಏನನ್ನ ಗೇನ್ ಮಾಡಬೇಕು? ಆಮೇಲೆ ನಿಮ್ಗೆ ಹಸಿವಿದ್ರೆ, ನಿಮ್ಗೆ ಏನಾದ್ರು ಮಾಡ್ಬೇಕಂತ ಛಲ ಇದ್ರೆ, ಯಾವ ಭಾಷೆಗೆ ಬೇಕು ಆ ಭಾಷೆಗೆ ಕಲ್ತ್ಕೊಂಡು ಅದನ್ನು ತರ್ಜುಮೆ ಮಾಡ್ಕೋಬೋದು. ನಾನೊಮ್ಮೆ ಫ್ರಾನ್ಸ್ನಲ್ಲ ಸ್ಪೇನಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವಾರ್ಡ್ ಗೆದ್ದೆ. ಹೆಂಗಿದ್ದೆ ಅಂತ ಕೇಳ್ತೀರಾ? ಟ್ರಾನ್ಸ್ಲೇಟರ್ ಇದ್ರು, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಟ್ರಾನ್ಸ್ಲೇಟರ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು. ನನಗೆ ಯಾಕೆ ಸ್ಫೂರ್ತಿ ಬಂತು ಅಂದರೆ, ನಾನು ಜಪಾನಲ್ಲಿ ವಿನ್ ಆದಾಗ ಜಾಪನೀಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಅಲ್ಲಿ ಟ್ರಾನ್ಸ್ಲೇಟರ್ ಇದ್ರು. ದಾಟ್ ಇನ್ಸ್ಪೈರ್ಡ್ ಮಿ ಅ ಲಾಟ್. ಅದು ನನಗೆ ಇನ್ಸ್ಪೈರ್ ಮಾಡ್ತು. ಯಾಕೆ ನಮ್ಮ ಭಾಷೆನಿಗೂ ಯಾಕೆ ಒಂದು ಅಂತಾರಾಷ್ಟ್ರೀಯ ಒಂದು ಟಚ್ ಕೊಡಬಾರ್ದು, ಅದು ವಿಜ್ಞಾನ ಕ್ಷೇತ್ರದಲ್ಲಿ ಯಾಕೆ ಕೊಡಬಾರ್ದು ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಬಂತು. ಅವರೆಲ್ಲ ಬಂದು ನಮ್ಮ ಇಲ್ಲಿ ದಾಂಗುಡಿ ಇಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ ನನಗೊಂದು ಕ್ಯೂರಿಯಾಸಿಟಿ ಬಂತು. ಅದಕ್ಕೋಸ್ಕರ ಶುರು ಮಾಡಿದೆ. ನಾನು ಊರಲ್ಲಿ ಬೆಳಿಬೇಕಾದ್ರೆ ನಾನು ಏನಾದರೂ ಐಡಿಯಾಸ್ ಹೇಳಿದ್ರೆ, ಡ್ರೋನ್ನ ಬಳಸಿ ಹಂಗೆ ಮಾಡ್ತೀನಿ, ನನ್ನ ಡ್ರೋನ್ ಅನ್ನೋ ವರ್ಡ್ ಗೊತ್ತಿರಲಿಲ್ಲ ಬಿಡಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ ಅಂತ. ಏನಂತ? ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ. ಊರಲ್ಲಿ ಕುರಿಗಳನ್ನ ಮತ್ತು ದನಗಳನ್ನ ಅಟ್ಕೊಂಡೋಗಿ ಒಂದು ಬಂಡೆಯಿಂದ ಆ ಕಡೆಗೆ ಅಟ್ಬಿಟ್ಟು, ಬ್ಯಾಲ್ದಣ್ಣು ಗೊತ್ತಾ ನಿಮಗೆ? ವೆರಿ ಗುಡ್, ಪರವಾಗಿಲ್ಲ, ಜೀವನ ಸಾರ್ಥಕ ಆಯಿತು ನನಗೆ. ಆ ಬ್ಯಾಲ್ದಣ್ಣ ಹೊಡೆದು ಬಿಟ್ಟು, ಆ ಬ್ಯಾಲ್ದಣ್ಣ ಕಿತ್ಕೊಂಡು ಆ ಗುಡ್ಡದ ಮೇಲೆ ಮಲ್ಕೊಂಡು ಹದ್ದಾರಾಡುತ್ತೆ ಗೊತ್ತಾ? ಹದ್ದಾರಾಡೋದು ನಾನು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದ. ನೋಡ್ತಾ 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 ನನಗೂ ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ. ಭೂಮಿನ ಎಲ್ಲ ನೆಲದ ಮೇಲಿಂದ ನೋಡಿದ್ದೀನಿ, ಮೇಲಿಂದ ನೋಡ್ಬೇಕಲ್ಲ. ಐ ವಾಂಟ್ ಟು ಸಿ ಮೇಲಿಂದ ಹೆಂಗೆ ಕಾಣುತ್ತೆ, ನಾನು ಹುಟ್ಟಿದಂಥ ಹಳ್ಳಿ ಹೆಂಗೆ ಕಾಣ್ಬೋದು ಅಂತ ಕ್ಯೂರಿಯಾಸಿಟಿ ನನಗೆ. ಆ ಕ್ಯೂರಿಯಾಸಿಟಿ ಹಂಗೆ ಉಳ್ಕೊಳ್ತಾ ಹೋಯ್ತು. ದೆನ್ ಹೆಂಗೋ ಲೈಕ್ ಪಾಠ ಮಾಡಿಕೊಂಡು ಸ್ಕೂಲಿಂಗ್ ಮುಗಿಸ್ದೆ. ದೆನ್ ಐ ಜಾಯಿನ್ ಮದ್ದೂರಲ್ಲಿರುವಂಥ ಭಾರತೀಯ ಎಜುಕೇಷನ್ ಟ್ರಸ್ಟಿಗೆ ಸೇರಿಕೊಂಡೆ ಓದಲಿಕ್ಕೆ, ನನ್ನ ಒಂದು PU ಮಾಡಲಿಕ್ಕೆ. ನೀವೆಲ್ಲ PU ವಿದ್ಯಾರ್ಥಿಗಳು ಅಂತ ಭಾವಿಸಿದ್ದೇನೆ ಅಲ್ವಾ? ವೆರಿ ಗುಡ್. ಆ PU ಮಾಡಲಿಕ್ಕೆ ನಾನು ಹೋಗ್ಬೇಕಾದ್ರೆ ದೆನ್ ಸ್ಟಾರ್ಟೆಡ್ ಮೈ ರಿಯಲ್ ವರ್ಕ್. ನನ್ನ ರಿಯಲ್ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ. ಏನು ಮಾಡ್ತಾ ಇದ್ದೆ ಗೊತ್ತಾ? ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. ಐ ಆಮ್ ನಾಟ್ ಅ ಟಾಪರ್ ಇನ್ ಅ ಸ್ಕೂಲ್, ಐ ಆಮ್ ನಾಟ್ ಅ ಟಾಪರ್ ಇನ್ ಅ ಕಾಲೇಜ್, ಬಟ್ ಐ ಆಮ್ ಟಾಪರ್ ಇನ್ ಮೈ ಲೈಫ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ನನ್ನ ಜೀವನದಲ್ಲಿ ನಾನೇ ಟಾಪರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿ ಕಾಲೇಜಿಗೆ ಹೋಗಿ ಬರ್ತಾ ಇದ್ದೆ. ಕಾಲೇಜ್ಗೆ ಹೋಗಿಗಿಂತ ಅಲ್ಲಿ ಸೈಬರ್ ಕೆಫೆ, ಈಗೆಲ್ಲ ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ನೋಬಡಿ ಈಸ್ ಗೋಯಿಂಗ್ ದೇರ್, ಮುಚ್ತಾ ಬರ್ತಾ ಇದ್ದಾರೆ. ಆಗ ನನಗೆ ಸೈಬರ್ ಕೆಫೆನೇ ದೇವಾಲಯಗಳು. ಸೈಬರ್ ಕೆಫೆಗೆ ಹೋಗಿ ಬ್ರೌಸ್ ಮಾಡ್ತಾ ಇದ್ದೆ. ಆ ಬ್ರೌಸ್ ಮಾಡಕ್ಕೆ 20 ರೂಪಾಯಿ ಬೇಕಾಗಿತ್ತು ಗಂಟೆಗೆ. ಎಷ್ಟು ಬೇಕು? 20 ರೂಪಾಯಿ ಬೇಕಾಗಿತ್ತು. ಆ 20 ರೂಪಾಯಿ ತಗೊಳಕ್ ನನ್ನ ಹತ್ರ ನಮ್ಮ ತಂದೆ ಕೊಡೋ ಶಕ್ತಿ ಇಲ್ಲ, ಎಲ್ಲಿಂದ ಇಸ್ಕೊಳ್ಳಿ ನಾನು? ಅಲ್ಲೇ ಪಕ್ಕದಲ್ಲಿ ಒಂದು ಹಣ್ಣು ಅಂಗಡಿ ಇತ್ತು, ಹಣ್ಣು ಅಂಗಡಿಲಿ ಕಸ ಗುಡಿಸಿ ಒರೆಸಿ ಜೊತೆಗೆ ಬಂದು ಸೈಬರ್ ಕೆಫೆಲಿ ಕಸ ಗುಡಿಸಿ ಒರೆಸಿದ್ರೆ 2.5 ಗಂಟೆ ಎಕ್ಸ್ಟ್ರಾ ಕೊಡೋನು. ಆ ದುಡ್ಡನ್ನ ತಂದು ಡೈಲಿ ಕಸ ಗುಡಿಸೋದು, ಒರೆಸೋದು, ಆ ದುಡ್ಡನ್ನ ತಂದು ಸೈಬರ್ ಕೆಫೆ ಕಟ್ಟೋದು, ಬ್ರೌಸ್ ಮಾಡೋದು. ಫಸ್ಟ್ ಓಪನ್ ಮಾಡಿದೆ ಗೂಗಲ್ ಓಪನ್ ಮಾಡಿದೆ. ದೆನ್ ಐ ಗಾನ್ ಫಾರ್ ನಾಸಾ ವೆಬ್ಸೈಟು, ಬೋಯಿಂಗ್ ವೆಬ್ಸೈಟು, ಏರ್ಬಸ್ ವೆಬ್ಸೈಟು, ಜಾಪನೀಸ್ ಸ್ಪೇಸ್ ಏಜೆನ್ಸಿ ವೆಬ್ಸೈಟು, ರಷ್ಯನ್ ಸ್ಪೇಸ್ ಏಜೆನ್ಸಿ ವೆಬ್ಸೈಟು, ಇಸ್ರೋ ವೆಬ್ಸೈಟು, DRDO ವೆಬ್ಸೈಟು. ವೆಬ್ಸೈಟ್ಗೆ ಹೋಗಿ ಏನು ಮಾಡಿದ್ರಿ ಸರ್ ಅಂತ ಕೇಳ್ಬೋದು. ನಾನು ಏನು ಮಾಡಿದೆ ಅಂದರೆ, ಆ ವೆಬ್ಸೈಟಲ್ಲಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಡಿಪಾರ್ಟ್ಮೆಂಟಲ್ಲಿರೋ ಸೈಂಟಿಸ್ಟ್ಗಳು, ಪ್ರೊಫೆಸರ್ ಹೆಸರುಗಳು ನೋಡಿ ಅಲ್ಲಿ ಕೆಳಗಡೆ ಇರೋ ಮೇಲ್ ID ತೆಗೆದು ನನಗೆ ಏನು ಡೌಟ್ಸ್ ಬರುತ್ತೆ ಆ ಡೌಟ್ಸ್ನ ನಾನು ಅವ್ರಿಗೆ ಕ್ವಶನ್ ಕೇಳ್ತಾ ಇದ್ದೆ. ಈ ಥರ ಡೌಟ್ಸ್ ಇದ್ರೆ ಸಾಲ್ವ್ ಮಾಡಿ. ನನಗೆ ಇಂಗ್ಲೀಷು ಬರ್ತಾ ಇರಲಿಲ್ಲ. ಕೆಲವೊಂದ್ಸಲ ನಾನು ನಾಸಾ ಪ್ರೊಫೆಸರ್ಗೆ ಏನಾದರೂ ಮೆಸೇಜ್ ಮಾಡಿದ್ರೆ ಏನಂತ ರಿಪ್ಲೈ ಬರ್ತಾ ಇತ್ತು ಗೊತ್ತಾ? ಕರೆಕ್ಟ್ ಯುವರ್ ಬಟ್ಲರ್ ಇಂಗ್ಲೀಷ್ ಅಂತ ಮಾಡ್ತಾ ಇದ್ರು ನನಗೆ. ಹೇಳ್ತಾರೆ ಕೆಲವರು ಜೀವನದಲ್ಲಿ ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ನಾನು ಹೇಳ್ತೀನಿ ಮೊಬೈಲ್ ಯೂಸ್ ಮಾಡಿ ಅಂತ ಹೇಳ್ತೇನೆ. ಮೊಬೈಲ್ ಯೂಸ್ ಮಾಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕಂತ ಹೇಳ್ತೇನೆ. ಹೇಗೆ ಬಳಸಬೇಕು ಮೊಬೈಲ್ನ? ಮೊಬೈಲಲ್ಲಿ ನೀವು ಚಾಟಿಂಗ್ ಎಲ್ಲ ಮಾಡೋಕ್ಕೆ ಕಲಿಬೇಕಾಗಿರೋದು. ಮೇಲಿಂಗ್ ಹೆಂಗೆ ಮಾಡೋದು ಅಂತ ಕಲ್ತ್ಕೋಬೇಕು. ಏನು ಕಲಿಬೇಕು? ಮೇಲ್ ಹೆಂಗೆ ಮಾಡೋದು, ಹೆಂಗೆ ಗ್ರೀಟಿಂಗ್ಸ್ ಹಾಕೋದು, ಹೆಂಗೆ ಗುಡ್ ಮಾರ್ನಿಂಗ್ ಹಾಕೋದು, ಗುಡ್ ಮಾರ್ನಿಂಗ್ ಹಾಕಿ ಹೆಂಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗೋದು, ನಿಮ್ಗಿರುವಂಥ ಡೌಟ್ಸ್ನ ಮೇಲ್ ಮಾಡೋದು ಕಲ್ತ್ಕೋಬೇಕು. ಚಾಟಿಂಗ್ ಅಲ್ಲ, ಕೂತ್ಕೊಂಡು 1-2 ನಿಮಿಷ ಫೋನಲ್ಲಿ ಮಾತಾಡಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅಂತ ಹೇಳ್ತಾನೆ, 1 ಅವರ್ ಯೂಸ್ ಮಾಡಿ. ಉಳಿದಿದ್ದ ಸಮಯ ನಿಮ್ಗೆ ಏನು ಡೌಟ್ಸ್ ಬರುತ್ತೋ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಟುಡೇ ಜಗತ್ತಿನಲ್ಲಿರುವಂಥ ಎಷ್ಟೋ ಅನ್ರೀಚಬಲ್ ಬಿಸ್ನೆಸ್ಗಳು, 70 to 80% ಬಿಸ್ನೆಸ್ಗಳು ಬೂಮ್ ಆಗಿರೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೇಲೆ.
ಬೂಮ್ ಆಗ್ತಾ ಆ ಥರ ವಿಷಯಗಳಿಗೆ ಬಳಸ್ಕೊಳ್ಳಿ. ನಿಮ್ಮ ತಂದೆ ಬೆಳೆಯುವಂಥ ಒಂದು ಬೆಳೆನ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ತರಬೇಕು. ಅದಕ್ಕೆ ನೀವು ತಂದೆ ಬೆಳೆಯುವಂಥ ಒಂದು ಏನೋ ಒಂದು ಮತ್ತೊಂದು ಬೆಳೆನ ಅದಕ್ಕೆ ಇನ್ನೊಬ್ರಿಗೆ ಯಾರಿಗೋ ತಲುಪಿಸ್ಬೇಕು. ಆ ಥರ ರೀತಿಲಿ ಯೋಚನೆ ಮಾಡಿ. ವರ್ಡ್ ಈಸ್ ಟೂ ವೈಡ್, ತುಂಬ ದೊಡ್ಡದಾಗಿದೆ ಪ್ರಪಂಚ. ಬ್ರಾಡ್ ಮೈಂಡೆಡ್ ಆಗಿ ಇಟ್ಕೊಳ್ಳಿ. 2 ಲಿಸ್ಟ್ ಮಾಡಿ ಜೀವನದಲ್ಲಿ. ವೇಸ್ಟ್ ಪೀಪಲ್, ಯೂಸ್ಫುಲ್ ಪೀಪಲ್. ವೇಸ್ಟ್ ಪೀಪಲ್ ಏನಂದ್ರೆ ಜೀವನ ಪೂರ್ತಿ ಬೇರೆಯವ್ರ ಕಥೆನೇ ಮಾತಾಡ್ತಾರೆ. ಯೂಸ್ಫುಲ್ ಪೀಪಲ್ ಯಾವಾಗಲೂ ನಿಮ್ಗೆ ಯೂಸ್ ಆಗೋದು ಮಾತಾಡ್ತಾರೆ. ಅಂದ್ರೆ ಅವ್ರಿಗೇನು ರೆಸ್ಪೆಕ್ಟ್ ಕೊಡಬೇಡಿ ಅಂತಲ್ಲ, ಮರ್ಯಾದೆ ಕೊಡಿ, ನಮಸ್ಕಾರ ಅಂದ್ಬಿಟ್ಟು ಬರ್ತಾ ಇರಿ. ಟೈಮ್ ವೇಸ್ಟ್ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನಮ್ಮ ದೇಶದಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಅಂದ್ರೆ ಕರಪ್ಷನ್ ಅಲ್ಲ, ಲೇಸಿನೆಸ್. ಏನೋ ಲೇಸಿನೆಸ್, ಸೋಂಬೇರಿತನನೇ ನಮ್ಮ ದೇಶದ ದೊಡ್ಡ ಕರಪ್ಷನ್. ನನ್ ಕೇಳಿದ್ರೆ ಬೇರೆ ದೇಶದಲ್ಲಿ ಇಲ್ವಾ ಕರಪ್ಷನ್? ಇದೆ, ಬಟ್ ನಮ್ಮ ದೇಶದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ತಿಮಿಂಗ್ಲಗಳಿವೆ, ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ತಿಮಿಂಗ್ಲಗಳು ಅಷ್ಟೇ ಡಿಫ್ರೆನ್ಸು. ಅಲ್ಲಿ ಸ್ವಲ್ಪ ತಗೋತಾರೆ. ಎಲ್ಲಾ ದೇಶದಲ್ಲೂ ಕರಪ್ಷನ್ ಅನ್ನೋದಿದೆ, ಅದನ್ನ ಇದು ಮಾಡೋಕ್ಕೆ ಆಗಲ್ಲ. ಸ್ಟೂಡೆಂಟ್ಸ್ಗೆ ಇನ್ನೊಂದೇನು ಹೇಳ್ತೀನಿ, ಪೊಲಿಟಿಕ್ಸ್ಗೆ ಇನ್ವಾಲ್ವ್ ಆಗಬೇಡಿ. ನಿಮ್ಗೆ ಯಾಕೆ ಪೊಲಿಟಿಕ್ಸು? ಪೊಲಿಟಿಕ್ಸ್ ಯಾಕೆ ನಿಮಗೆ? ನೀವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ನಿಮ್ಗೆ ಗಮನ ಕೊಡಿ. ಯಾಕೆ ಬೇರೆಯವ್ರ ಮನೆ ವಿಚಾರ ನಿಮಗೆ? ನೀವು ಬೆಳೆಯೋ ತನಕ ಡೋಂಟ್ ಗೆಟ್ ಇನ್ ಟು ಎನಿ ಕಾಂಟ್ರವರ್ಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾಂಟ್ರವರ್ಸಿಗೂ ತಲೆಗೆ ಹಾಕ್ಬೇಡಿ. ಜಾನಿ ಡೆಪ್ ಗೊತ್ತಾ ನಿಮಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದ್ದೀರಾ? ನಾನು ಮೀಟ್ ಮಾಡಿದ್ದೇನೆ. ಏನು ಹೇಳಿದ್ರು ಗೊತ್ತಾ? ಪ್ರಪಂಚದಲ್ಲಿ ಬೆಸ್ಟ್ ಬಿಸ್ನೆಸ್ ಯಾವುದು ಅಂತ ಅವ್ರದೇ ವರ್ಡ್ ಅದು. ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್ ಅಲ್ವಾ? ಬಿಡಿ ಅದನ್ನ ಕಡೆಗೆ. PU ಮಾಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿ ಮಾಡ್ತಿದ್ದೆ? PU ಮಾಡ್ತಾ ಇದ್ದೆ ಭಾರತೀಯ ಎಜುಕೇಶನ್ ಟ್ರಸ್ಟ್ ಅಲ್ಲಿ. ಮಾಡ್ತಾ 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 ನನಗೆ ಏನು ಆಸೆ ಇತ್ತು ಅಂದ್ರೆ, ದೆನ್ ರಿಸರ್ಚ್ ಪೇಪರ್ಸ್ ಕೈ ಹಾಕ್ತೆ. 1 ಅಲ್ಲ 2 ಅಲ್ಲ 3 ಅಲ್ಲ 10,000 ರಿಸರ್ಚ್ ಪೇಪರ್ಸ್, 20,000, 30,000, 40,000, 50,000, 60,000, 70,000 ರಿಸರ್ಚ್ ಪೇಪರ್ ಓದ್ ಮುಗಿಸ್ದೆ. ಕೇವಲ 2 ವರ್ಷದಲ್ಲಿ ಮುಗಿಸ್ದೆ. 2 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಫ್ ಯು ವಾಂಟ್ ಯೂನಿವರ್ಸಿಟಿ, MIT ಲೈಕ್ ಯೂನಿವರ್ಸಿಟಿನ ಬೀಟ್ ಮಾಡಬೇಕು ಅಂದ್ರೆ ಸಾಮಾನ್ಯವಾದ ಮಾತಲ್ಲ. 93 ಜನ ನೊಬೆಲ್ ಲಾರೆಟ್ಸು ಚಡ್ಡಿ ಹಾಕೊಂಡು ಊಟಕ್ಕೆ ನಿಂತ್ಕೋತಾರೆ. ಲೆಕ್ಚರರ್ ಕೆಲಸ ಮಾಡ್ತಾರೆ. ಅಂತ ಯೂನಿವರ್ಸಿಟಿಲಿ ಎಷ್ಟು ರಿಸರ್ಚ್ ಮಾಡ್ತಾರೆ. ನಂಬರ್ 1 ಯೂನಿವರ್ಸಿಟಿ. MIT ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಆ ಲೆವೆಲ್ ರೆಡಿ ಆಗಿರ್ಬೇಕು ನೀವು. ನಾನು ಹೇಳ್ತಾ ಇರೋದು ಎಲ್ಲಾ ವಿಷಯ ತಿಳ್ಕೊಬೇಕಂತಲ್ಲ, ನೀವು ಏನ್ ಇಂಟ್ರೆಸ್ಟ್ ಇದೆ ಆ ವಿಷಯದಲ್ಲಿ ಸ್ಪೆಷಲೈಸೇಷನ್ ಹೊಂದಬೇಕಂತ ಹೇಳ್ತಾ ಇದ್ದೀನಿ. ಒಂದು ವಿಷಯ ಇಟ್ಕೋಬೇಕು, ಒಂದು ಟಾಪಿಕ್ ಇಟ್ಕೋಬೇಕು. ಆ ಒಂದು ಟಾಪಿಕಲ್ಲಿ ಯು ಶುಡ್ ಬಿಕಮ್ ಸ್ಪೆಷಲೈಸ್ಡ್. ನಾನು PU ಮಾಡಬೇಕಾದ್ರೆ ನನ್ನ ಸ್ನೇಹಿತರಿಗೆ ನನ್ನ ಐಡಿಯಾಸ್ ಹೇಳ್ತಾ ಇದ್ದೆ. ಒಂದು ದಿನ ನಿಮ್ಮನ್ನ ನಾಜಾ ಕರ್ಕೊಂಡು ಹೋಗ್ತೀನಿ ಲೆಕ್ಚರಿಂಗ್ ಡಿಲಿವರ್ ಮಾಡೋಕ್ಕೆ ಅಂತ. ನಗ್ತಾ ಇದ್ರು ನನ್ನ ನೋಡಿ. ಇವತ್ತು ಹೇಳ್ತೇನೆ, ಐ ಆಮ್ ದ ಯಂಗೆಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ಟು ಡಿಲಿವರ್ ದ ಲೆಕ್ಚರ್ ಇನ್ ಜಾನ್ ಎಫ್ ಕೆನಡಿ ಸ್ಪೇಸ್ ಸೆಂಟರ್ ಅಂತ. ಎಷ್ಟೋ ಜನ ನನ್ನ ಸ್ನೇಹಿತರೆ ಹಿಡ್ಕೊಂಡು ಹೊಡೆದಿದ್ದಾರೆ ನನಗೆ, ಇವನು ಹುಚ್ಚಿಡ್ದಿದೆ ಅಂತ. ಟುಡೇ ದೇ ವಿಲ್ ಕಾಲ್ ಅಂಡ್ ಆಸ್ಕ್ ಮಿ ಎ ಸಾರಿ. ಆದರೆ ಏನು ಬದಲಾಗಲ್ಲ. ಬಿಲೀವ್ ಯುವರ್ ಫ್ರೆಂಡ್ಸ್. ನಾನು ಒಂದು ಮಾತು ಹೇಳ್ತೀನಿ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಹೂ ಆರ್ ಯು ಅಂತ. ಕರ್ಕೊಬನ್ನಿ ನಿಮ್ಮಿಬ್ಬರು ಫ್ರೆಂಡ್ಸ್. ನೀವು ಬರೋದು ಬೇಡ, ನೀವು ಯಾರು ಅಂತ ನಾನು ಇಲ್ಲಿಂದನೇ ಹೇಳ್ತೀನಿ. ನೀವು ಮಾಡುವಂಥ ಸವಾಸ, ನೀವು ಹೋಗುವಂಥ ಜಾಗ, ನೀವು ಕಲಿಯುವಂಥ ಕಲಿಕೆ, ಐ ಕ್ಯಾನ್ ಈಸಿಲಿ ಗ್ರಾಸ್ಪ್ ಇಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಎಷ್ಟೋ ಜನ ಕೇಳ್ತಾರೆ, ಸರ್ ಎಲ್ಲಿಂದ ಬಂತು ನಿಮ್ಗೆ ಹಿಂಗೆ ಮಾಡೋಕ್ಕೆ? ಏನೋ ಸ್ವಲ್ಪ ಸಣ್ಣದಾಗಿ ನಾನು ಸಾಧನೆ ಮಾಡಿದ್ದೀನಿ. ನನಗೆ ಜೀವನದಲ್ಲಿ ಹ್ಯೂಜ್ ಇನ್ಸ್ಪಿರೇಷನ್ ಅಂದರೆ ನೆನೆಸ್ಕೊಳ್ಳೇಬೇಕು APJ ಅಬ್ದುಲ್ ಕಲಾಂ ಸರ್ನ. ಈ ಸಂದರ್ಭದಲ್ಲಿ ಹಿ ಡನ್ ಸಮಥಿಂಗ್ ಇನ್ ದ ಏವಿಯೇಷನ್ ಸೆಕ್ಟರ್ ಅಂಡ್ ದ ಮಿಸೈಲ್ ಸೆಕ್ಟರ್ಸ್ ಫಾರ್ ಅವರ್ ಕಂಟ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೀವನದಲ್ಲಿ ಯಾಕೆ ನಮಗೆ ಒಂದು ಏನಾದರೂ ಮಾಡಬೇಕಂತ ಗುರಿ ತಲುಪಲ್ಲ? ನನಗೆ ಹಸಿವಿತ್ತು. ಏನಿತ್ತು ನನಗೆ ಹಸುವಲ್ಲೇ ಸಾಯಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ತಂದೆನೂ ಹೊಸ ಬಟ್ಟೆ ಹಾಕೋಬೇಕು, ನಮ್ಮ ತಾಯಿನೂ ಬೇರೆ ಸ್ಯಾರಿ ಹಾಕೋಬೇಕು. ನಾನು ಅದೇ ಹಳ್ಳಿಲಿ ಹುಟ್ಟಿ ಬೆಳೆದು ನನಗೆ ಸಾಯಕ್ಕೆ ಇಷ್ಟ ಇರಲಿಲ್ಲ. ಐ ವಾಂಟ್ ಟು ಕಮ್ ಔಟ್ ಆಫ್ ದ ವಿಲೇಜ್ ಆ್ಯಂಡ್ ಡೂ ಸಮಥಿಂಗ್. ಎಲ್ಲಿ ಹುಟ್ಟಿದ್ದೀನಿ ಅಲ್ಲೇ ಬೆಳೆದು ಅದೇ ಜನ ಜೊತೆ ಸರೌಂಡಿಂಗ್ ಆಗಿ ಅಲ್ಲೇ ಅವ್ರ ಜೊತೆ 4 ಮಾತಾಡಿ. ಎಷ್ಟು ವರ್ಷ ಬದುಕ್ತೇವೆ ನಾವು? ಎಷ್ಟು ವರ್ಷ ಬದುಕ್ತೇವೆ? ಈಗಿನ ಊಟದ ಪ್ರಕಾರ ಹೇಳಿ, ಹಿಂದಿನ ಕಾಲದ ಊಟದ ಪ್ರಕಾರ ಹೇಳ್ಬೇಡಿ. 60 to 70 years. ಆ 70 years ಅಲ್ಲಿ 25 ವರ್ಷ ನಿದ್ದೆ ಮಾಡ್ತೀವಿ. ಎಷ್ಟು ವರ್ಷ ನಿದ್ದೆ ಮಾಡ್ತೀವಿ? 25 ವರ್ಷ ಮಾಡ್ತೀವಿ. ಲೆಕ್ಕ ಹಾಕೊಳ್ಳಿ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಲೆಕ್ಕ ಹಾಕೊಳ್ಳಿ ನಿಮ್ಮ ಆಯುಷ್ಯಲ್ಲಿ. ಹೌದಾ? 25 ವರ್ಷ ನಿದ್ದೆ ಮಾಡ್ತೀವಿ. ಇನ್ನು 25 ವರ್ಷ ಬೇರೆಯವ್ರ ಕಾಲು ಎಳಿತೀವಿ. ಏನ್ ಮಾಡ್ತೀವಿ? ಬೇರೆಯವ್ರ ಕಾಲು ಎಳಿತೀವಿ. ಇಲ್ಲ ನಿಮ್ಮ ಕಾಲು ನೀವೇ ಎಳ್ಕೋತೀರಾ ಅಥವಾ ಬೇರೆಯವ್ರ ಹತ್ರ ಕಾಲು ಎಳಿಸ್ಕೋತೀರಾ? ಇನ್ನೆಷ್ಟು ವರ್ಷ ಉಳ್ಕೊಳ್ತು? ಇನ್ 20 years. ಆ 20 years ಅಲ್ಲಿ 10 years ಏನ್ ಮಾಡ್ತೀವಿ? ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಏನ್ ಮಾಡೋಣ ಲೈಫಲ್ಲಿ ಅಂತ. ಇನ್ನೆಷ್ಟು ವರ್ಷ ಉಳ್ಕೊಂಡು? ಇನ್ 10 years. ಇನ್ 10 years ಅಲ್ಲಿ 5 years ಪ್ರಯತ್ನ ಮಾಡ್ತೀವಿ. ಇನ್ 5 years ಫೇಲ್ಯೂರ್ ಆಗ್ತೀವಿ. ಕೊನೆಗೆ ಇದೆಲ್ಲ ಉಳ್ಕೊಳ್ತು ಮಾಡುವಂತ ಕೆಲಸ. ಜನ ಸತ್ತ ಮೇಲೂ ಮಲಗ್ತಾರಾ?
ಐ ಡೋಂಟ್ ಬಿಲೀವ್ ಇನ್ 4ನೇ ಜನ್ಮ 7ನೇ ಜನ್ಮ, ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಹುಟ್ಟಿರೋ ಜನ್ಮದಲ್ಲಿ ಆದ್ರೆ ಒಳ್ಳೆ ಕೆಲಸ ಮಾಡೋಣ, ಇಲ್ಲ ಜಾಗ ಖಾಲಿ ಮಾಡೋಣ ಅಂತ. ಹೌದಾ? ಕೆಲವ್ರು ಫೋನ್ ಮಾಡ್ತಾರೆ ನನಗೆ, ಓ ಪ್ರತಾಪ್ ಯಾಕೋ ಮನಸ್ಸೇ ಸರಿ ಇಲ್ಲ ಅಪ್ಪ, ಏನೋ ಬೇಜಾರು, ಏನೂ ಇಲ್ಲ ಅನ್ನಿಸ್ತಾ ಇದೆ ಲೈಫಲ್ಲಿ, ಯಾಕೋ ಮನಸ್ಸೇ ಸರಿ ಇಲ್ಲ ಅಂತ. ಅವ್ರ ಮೂಡ್ ಹಾಳಾಗಲ್ಲದೆ ನನ್ನ ಮೂಡು ಹಾಳು ಮಾಡ್ತಾರೆ. ನಾನು ಏನೋ ಮಾಡ್ಬೇಕಂತ ಹೊರಡ್ತಾ ಇರ್ತೀನಿ. ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಸೊಲ್ಯೂಷನ್ಸ್ ಎಲ್ಲಿಂದ ಅವತ್ತಿಗೆ? ಅಫ್ಕೋರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮ್ಮ ದೇಶದಲ್ಲಿ ಕರಪ್ಷನ್ ಇದೆ, ನಮ್ಮ ದೇಶದಲ್ಲಿ ಬಡತನ ಇದೆ, ನಮ್ಮ ದೇಶದಲ್ಲಿ ಕಾಲಿಡೋರಿದ್ದಾರೆ, ನಮ್ಮ ದೇಶದಲ್ಲಿ ಏನೇನೋ ಮಾಡೋರಿದ್ದಾರೆ. ಸ್ಟಿಲ್ ಅವರ್ ಕಂಟ್ರಿ ಇಸ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟಿಲ್ ಅವರ್ ಕಂಟ್ರಿ ಇಸ್ ದ ಬೆಸ್ಟ್. ನೋ ಬಡಿ ಕ್ಯಾನ್ ಬೀಟ್ ಅಸ್. ಇಫ್ ವಿ ಡಿಸೈಡ್ ಸಮಥಿಂಗ್ ಡೆಫಿನೆಟ್ಲಿ ವಿ ಕ್ಯಾನ್ ರೀಚ್ ಸಮ್ ಹೈಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಮೀರಿ BSc ಬಂದೆ ನಾನು. ಎಲ್ಲಿಗೆ? ನನಗೆ ಎಲ್ರಿಗೂ ಇದ್ದಂಥ ಆಸೆ ಪ್ರಕಾರ ನನಗೂ ಟೆಕ್ನಿಕಲ್ ಕೋರ್ಸ್ ಜಾಯ್ನ್ ಆಗಬೇಕಂತ ಆಸೆ ಇತ್ತು. ನಿಮಗಿರೋ ಆಸೆ ಪ್ರಕಾರ ಮೋಸ್ಟ್ ಆಫ್ ದ ಪೀಪಲ್ಗೆ. ನನಗೂ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸಲ್ಲಿ ಓದಬೇಕಂತ ಆಸೆ ಇತ್ತು. ಬಟ್ ನನಗೆ ಓದಂಥ ಇನ್ಸ್ಟಿಟ್ಯೂಷನ್ ನಾನು ಯಾವತ್ತೂ ಮರೆಯಲ್ಲ. ನನಗೆ ಓದಂಥ ಇನ್ಸ್ಟಿಟ್ಯೂಷನ್ನೇ ನನಗೆ ಹಾರ್ವರ್ಡ್ ಯೂನಿವರ್ಸಿಟಿ. ನನಗೆ ಬಿಕಾಸ್ ದೆ ಥಾಟ್ ಮೀ ಸಮಥಿಂಗ್. ಅದಕ್ಕೋಸ್ಕರ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. JSS ಕಾಲೇಜ್, ಊಟಿ ರೋಡಲ್ಲಿರೋ JSS ಕಾಲೇಜ್ಗೆ ಸೇರಿದಾಗ ನನಗೆ ಆವಾಗ ನನ್ನ ಕಷ್ಟಗಳ, ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಹೊರಗಡೆ ಬಂದಲ್ಲ, ನನ್ನ ಕಷ್ಟದ ದಿನಗಳು ನನಗೆ ಶುರುವಾಯಿತು. ನಮ್ಮ ತಂದೆ ಹತ್ರ ಊರಿಂದ ಬರಬೇಕಾದ್ರೆ ಫೀಸ್ಗೆ ಅಂತ 8,000 ರೂಪಾಯಿ ಕಟ್ಟಿದ್ದೀನಿ ಕಾಲೇಜ್ಗೆ. ಉಳಿದಿರೋದು 800 ರೂಪಾಯಿ. 800 ರೂಪಾಯಿ ಎಲ್ಲಿ ಉಳಿದಿದ್ದೀನಿ ನಾನು? ಉಳಿಯೋಕೆ ಎಲ್ಲಿ ಜಾಗ ಇದೆ ನನಗೆ? ನನ್ನ ಲೆಕ್ಚರ್ ಕೇಳಿದೆ, ಎಲ್ಲಾರು ಒಂದು ಕಡೆ ಜಾಗ ಕೊಡಿಸಿ ನನ್ಗೆ ಉಳಿಯೋಕ್ಕೆ ಅಂತ. ಎಲ್ಲೂ ಜಾಗ ಇಲ್ಲ. ಮತ್ತೊಬ್ರು ಕೇಳಿದೆ, ಜಾಗ ಇಲ್ಲ. 800 ರೂಪಾಯಿಗೆ ಯಾರು ಕೊಡ್ತಾರೆ ಮನೇನ? ಆಮೇಲೆ ನಮ್ಮ ಲೆಕ್ಚರ್ಸ್ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮೈಸೂರಲ್ಲಿ ಒಂದು ಕಡೆ ಬಾಡಿಗೆಗೆ ನನಗೆ ಮನೆ ವ್ಯವಸ್ಥೆ ಮಾಡಿದ್ರು. ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೆ, ಬಾಡಿಗೆ ಕಟ್ಟು 1 ತಿಂಗಳಾಯಿತು. ಕಾಲೇಜ್ಗೆ ಹೋಗಿ ಬರ್ತಾ ಇದೆ, ಬಾಡಿಗೆ ಕಟ್ಟು 2 ತಿಂಗಳಾಯಿತು. ಕಾಲೇಜ್ಗೆ ಹೋಗಿ ಬರ್ತಾ ಇದೆ, ಬಾಡಿಗೆ ಕಟ್ಟು 3 ತಿಂಗಳಾಯಿತು. ಏನು ಮಾಡ್ತಾನೆ ನಮ್ಮ ತಂದೆ? ಕೇಳೋಕ್ಕೂ ನನಗೆ ಬೇಜಾರು, ದುಡ್ಡಿಲ್ಲ ಅಂತಾರೆ. ಎಲ್ಲಿಂದ ತರೋದು ಹಣನ? ನಂಗೆ 1 ರೂಪಾಯಿನೂ ಇಂಪಾರ್ಟೆಂಟು ಜೀವನದಲ್ಲಿ, 1 ರೂಪಾಯಿನೂ ಇಂಪಾರ್ಟೆಂಟು. ಅದಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟುಡೇ ಯು ವಿಲ್ ಗೋ ಫಾರ್ ಎನಿ ಪಿಜ್ಜಾ ಶಾಪ್, ಟುಡೇ ಯು ವಿಲ್ ಗೋ ಫಾರ್ ಎನಿ ಬರ್ಗರ್ ಶಾಪ್, ಟುಡೇ ಯು ವಿಲ್ ಗೋ ಫಾರ್ ಎನಿ ಕೈಂಡ್ ಆಫ್ ಮೂವೀಸ್ ಟು ಎಂಜಾಯ್ ಎನಿಥಿಂಗ್. ಆ ಹಣನ ಖರ್ಚು ಮಾಡಿ ನಿಮ್ಮ ತಂದೆ ಸಂಪಾದನೆ ಮಾಡಿದರೆ ನನಗೆ ಏನೂ ಅಭ್ಯಂತರ ಇಲ್ಲ. ನಿಮ್ಮ ಪರ್ಸನಲ್ ಥಿಂಗ್ಸು, ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಇನ್ ಎನಿಥಿಂಗ್ಸ್. ಅದನ್ನು ಖರ್ಚು ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ಅದನ್ನು ಅರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಮ್ಮೆ ಯೋಚನೆ ಮಾಡಿ. 1 ರೂಪಾಯಿ ಸ್ಪೆಂಡ್ ಮಾಡೋಕ್ಕೆ, 1 ರೂಪಾಯಿ ಸ್ಪೆಂಡ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಯಾರ್ಯಾರು ಕಾಲು ಹಿಡಿದಿರ್ತಾರೆ, ಎಲ್ಲೆಲ್ಲಿ ತಲೆ ಬಗ್ಸಿರ್ತಾರೆ, ಎಲ್ಲೆಲ್ಲಿ ತಲೆ ಎತ್ತಿರ್ತಾರೆ, ಯಾರ್ಯಾರ ಮುಂದೆ ಏನೇನು ಮಾಡಿರ್ತಾರೆ ಅನ್ನೋದು ಯೋಚನೆ ಮಾಡಿ. ಯು ಡೋಂಟ್ ಕೇರ್ ಬಾದರ್ ಅಬೌಟ್ ಎನಿಥಿಂಗ್. ಎಲ್ಲಿಂದ ನೋಣ ಬರುತ್ತೆ, ಕಂಟ್ರಿ ಇವಾಗ ಬರುತ್ತೆ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ವೈಯಕ್ತಿಕ ವಿಷಯ ನನಗೇನು ಇದು ಒಮ್ಮೆ ಯೋಚನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗ ನನಗೆ ರೂಮ್ ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲಿಲ್ಲ, ನಮ್ಮ ಮನೆ ಓನರ್ ನನ್ನ ತೆಗೆದು ಹೊರಗಡೆ ಹಾಕ್ಬಿಟ್ರು. ನಿಂಗಿರೋ ಜಾಗ ಎಲ್ಲ ಹೋಗಪ್ಪ ಅಂತ. ಎಲ್ಲಿ ಹೋಗ್ಲಿ ನಾನು? ಜಾಗ ಇಲ್ಲ ನನಗೆ ಎಲ್ಲೂ. ಊರಿಗೆ ಹೋದ್ರೆ ಅವಮಾನ, ಏನೋ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ ನಾನು. ಯಾರ ಹತ್ರ ಹೋಗ್ಲಿ? ನೆಂಟ್ರು ಮನೆಗೆ ಹೋದ್ರೆ ಏನು ಹಸ್ಕೊಂಡಿದ್ರು ನೆಂಟ್ರು ಮನೆ ಹತ್ರ ಹೋಗ್ಬಾರ್ದು. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಏನು ಮಾಡಬಾರ್ದು? ಹಸ್ಕೊಂಡು ನೀವು ನರಳ್ತಾ ಇದ್ರು ನೆಂಟ್ರ ಹತ್ರ ಹೋಗ್ಬಾರ್ದು. ಅದು ನೀವು ಜೀವನದಲ್ಲಿ ಕಲಿಬೇಕಾಗಿರೋ ಪಾಠ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಮಗೆ ಅವ್ರ ಕೈ ಹಿಡಿತಾರೆ, ಇವ್ರ ಕೈ ಹಿಡಿತಾರೆ, ಆಮೇಲೆ ಅವ್ರು ನಮ್ಮ ಸಹಾಯಕ್ಕೆ ಬರ್ತಾರೆ, ಇವ್ರು ನಮ್ಮ ಸಹಾಯಕ್ಕೆ ಬರ್ತಾರೆ, ಮೇಲಿರೋ ಸಹಾಯಕ್ಕೆ ಬರ್ತಾರೆ. ಯಾರು ಸಹಾಯ ಮಾಡಲ್ಲ ಜೀವನದಲ್ಲಿ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋ ಬಡಿ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಅಂಟಿಲ್ ಯು ವಿಲ್ ರೀಚ್ ಸಮ್ ಲೆವೆಲ್. ಯಾರು ನಿಮ್ಮನ್ನ ಕರ್ಕೊಂಡೋಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದ ಬಂಡಿನ ನೀವೇ ಎಳಿಬೇಕು. ಏನೋ ರೇರ್ ಕೇಸಸ್ಸು, ಯಾರೋ ಫ್ರೆಂಡ್ ಬರೋದು, ಯಾರೋ ಸಂಬಂಧಿಕರು ಬರೋದು, ಯಾರೋ ಸ್ನೇಹಿತರು ಬಂದು ನಿಮಗೆ ಕೈ ಹಿಡಿಯೋದು, ಎಲ್ಲೋ ರೇರ್ ಕೇಸಸ್ ಆಗೋದು. ಹೇಳ್ತಾರಷ್ಟೇ, ಯಾರ ಆಶ್ವಾಸನೆ ಸುಮ್ಮನೆ ಎಸ್ ಅಂತ ಇರಿ. ಏನಕ್ಕೆ? ಬಟ್ ಅದ್ರಲ್ಲಿ ನಂಬಿಕೆ ಇಟ್ಕೋಬೇಡಿ. ನಾನು ನಿಂಗೆ ಸಹಾಯ ಮಾಡ್ತೀನಪ್ಪ, ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ನಿಮ್ಮ ಮೇಲೆ ಕರ್ಕೊಂಡು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡ್ತೀನಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗಲೂ ನಾನು ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀನಿ. 3 ಕಂಟ್ರೀಸಲ್ಲಿ 3 ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀನಿ. ಹೌದಾ? 4 ಕಂಟ್ರೀಸಿಂದ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ. ಸ್ಟೇಟ್ ಗೌರ್ಮೆಂಟ್ ನಂಗೆ ಕ್ಯಾಶ್ ರಿವಾರ್ಡ್ ಅನೌನ್ಸ್ ಮಾಡಿದೆ. ರಿಸರ್ಚ್ಗೆ ಅಂತ ಒಂದು ಪ್ಲೇಸ್ ಕೊಡ್ತೀವಿ ಅಂತ ಹೇಳಿದೆ. ಏನೂ ಸಿಕ್ಕಿಲ್ಲ. ಬಟ್ ನನಗೆ ಬಾದರೇ ಇಲ್ಲ. ಬಟ್ ಅವರೇ ಅನೌನ್ಸ್ ಮಾಡಿಕೊಟ್ಟಿಲ್ವಲ್ಲ, ಅಲ್ಲಿ ನಂಗೆ ಬೇಸರ ಆಗುತ್ತೆ. ನನ್ನ ಸುರೇಶ್ ಕುಮಾರ್ ಸರ್ ಹೇಳ್ತಾ ಇದ್ರೆ ಈಗ ತಾನೆ, 15 ದಿನ 20 ದಿವಸ ಫ್ರಾನ್ಸಲ್ಲಿ ಕೆಲಸ ಮಾಡ್ತಾರೆ, 5 ದಿವಸ ಬೆಲ್ಜಿಯಮಲ್ಲಿ ಅಂತ. ಏನಕ್ಕೆ ಮಾಡ್ಬೇಕಲ್ಲಿ? ಅಲ್ಲಿ ಸರ್ಕಾರ ನಂಗೆ ಮನೆ ಕೊಟ್ಟಿದೆ, 2.5 ಕೋಟಿ ರೂಪಾಯಿ ಕಾರ್ ಕೊಟ್ಟಿದೆ, ನನಗೊಬ್ರು PA ಕೊಟ್ಟಿದ್ದಾರೆ, ನನಗಿಬ್ರು ಗನ್ಮ್ಯಾನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಸಿಗಲ್ಲ? ಅಲ್ಲಿ ಹಣ ತಂದು ನಾನು ಇಲ್ಲಿ ರಿಸರ್ಚ್ ಮಾಡ್ತೀನಿ. ಯಾಕೆ ಹೋಗ್ತೀನಿ ಅಂದರೆ, ಅಲ್ಲಿರೋ ಟೆಕ್ನಾಲಜಿ ತಂದು ನಮ್ಮ ದೇಶದಲ್ಲಿರೋ ಟೆಕ್ನಾಲಜಿ ಸೇರಿಸಿ ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕಂತ ನಾನು ಹೋಗ್ತೇನೆ ಬೇರೆ ಕಂಟ್ರಿಗೆ. ಐ ವಾಂಟ್ ಟು ಡೂ ಸಮಥಿಂಗ್ ಹಿಯರ್ ಇಟ್ ಸೆಲ್ಫ್. ಹೀಗೆ ಓದ್ತಾ ಇದ್ದೆ ಮೈಸೂರಲ್ಲಿ ನಾನು.
ಓದಬೇಕಾದ್ರೆ ಎಲ್ಲೋಗ್ಲಿ ನಾನು, ಉಳ್ಕೊಳ್ಳೋಕೆ ಜಾಗ ಇಲ್ಲ. ಮಹಾರಾಜ ಕಾಲೇಜ್ ಮುಂದೆ ಹೋದೆ, ರೈಲ್ವೆ ಸ್ಟೇಷನ್ಗೆ ಹೋದೆ, ದೆನ್ ಬಸ್ ಸ್ಟಾಪ್ಗೆ ಹೋದೆ. ಯಾರು ಜೀವನದಲ್ಲಿ ಹಸಿವಿರೋಲ್ವಲ್ಲ ಅವ್ರಿಗೆ ನಿಜವಾಗ್ಲೂ ಕಷ್ಟ ಅರ್ಥ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಲಿಂದ ಬಂದಿರೋರಿಗೆ, ಕೆಲವ್ರಿಗೆ, ಎಲ್ರಿಗೂ ಅಲ್ಲ, ಪಾಪ ಗೊತ್ತಿರೋರ್ಗೆ ಗೊತ್ತಿದೆ. ಅಂಥ ಟೈಮಲ್ಲಿ ನಾನು ಉಳಿದಿದ್ದು ಮೈಸೂರು ಬಸ್ ಸ್ಟಾಪ್ದು ಸ್ಟೇರ್ ಕೇಸ್ ಬರುತ್ತಲ್ಲ, ಅದರ ಅಂಡರಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಲಗ್ತಾ ಇದ್ದೆ ನಾನು. ಬಾತ್ರೂಮಲ್ಲಿ ನನ್ನ ಬಟ್ಟೆ ಬಿಚ್ಚಿ ಟಾಯ್ಲೆಟಲ್ಲಿ ಬಟ್ಟೆ ಒಗೆದು ಆಮೇಲೆ ಆ ಬಟ್ಟೆ ಹಾಕೊಂಡು ನಾನು ಶಾಲೆಗೆ ಹೋಗ್ತಾ ಇದ್ದೆ. ತಿನ್ನಕ್ಕೂಟ ಇರಲಿಲ್ಲ ನನಗೆ, ನೆನೆಸ್ಕೊಳ್ಳಿ, ತಿನ್ನಕ್ಕೂಟ ಇರಲಿಲ್ಲ. ಆಗ ನನಗೆ ಏಜ್ ಸುಮಾರು 17 ವರ್ಷ ಇರ್ಬೋದಷ್ಟೇ, 17ರಿಂದ 19 ವರ್ಷ. ಇವತ್ತಿಗೆ ನನಗೆ 22 ವಯಸ್ಸು. ಅವತ್ತು ನಾನು ಕೆಲಸ ಮಾಡಬೇಕಾದ್ರೆ ಕೆಲಸ ಹುಡುಕ್ಲೇಬೇಕು, ಶಾಲೆ ಕಾಲೇಜ್ಗೆ ಹೋಗ್ಬೇಕು, ಜೊತೆ ಕೆಲಸನೂ ಹುಡುಕ್ಬೇಕಂತ ತೀರ್ಮಾನ ಮಾಡಿದೆ. ವಿಜಯನಗರಲ್ಲಿ ಎಲ್ಲೋ ಒಂದು ಕಡೆ ನನಗೆ ಕೆಲಸ ಕೊಡೋಕ್ಕೆ ಒಪ್ಕೊಂಡ್ರು, ಟ್ಯೂಷನ್ ಮಾಡೋಕ್ಕೆ. 20 ರೂಪಾಯಿ ಕೆಲಸ, ಅದನ್ನು 2 ಗಂಟೆ ಪಾಠ ಮಾಡಿದ್ರೆ 20 ರೂಪಾಯಿ. 16 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ವಿದ್ಯಾರಣ್ಯಪುರಮಿಂದ ವಿಜಯನಗರ ಸೂರ್ಯ ಬೇಕರಿ ತನಕ 16 ಕಿಲೋಮೀಟ್ರು. ಈ ಕಡೆಯಿಂದ 8 ಕಿಲೋಮೀಟರ್. ಬೆಳಿಗ್ಗೆ 2:30 ಹೇಳ್ತಾ ಇದ್ದೆ 2:30 ಎದ್ದು ಪಾಠ ಮಾಡಿ 20 ರೂಪಾಯಿ ತಗೊಂಡು ನಾನು ವಾಪಸ್ ಬರ್ತಾ ಇದ್ದೆ. ಡೈಲಿ ಮಾಡಿದ್ದೀನಿ, ಡೈಲಿ ಇದೇ ಕೆಲಸ ಮಾಡಿದ್ದೀನಿ. 220 rupees ಉಳ್ಕೊಳ್ಳೋಕೆ ಫ್ರೀ ಜಾಗ ಸಿಕ್ತು. ಬಟ್ ಆ ಬಂದಂಥ ಹಣದಲ್ಲಿ ಸುಮಾರು 700ರಿಂದ 800 ರೂಪಾಯಿ ಉಳಿಸಿ 4 ಮೋಟ್ರ್ ತೆಗೆದೆ. 4 ಮೋಟ್ರ್ ತೆಗೆದೆ, ಒಂದು ಚಾಸಿಸ್ ಬೋರ್ಡ್ ಯಾರ ಹತ್ರನೋ ಇಸ್ಕೊಂಡೆ, ಒಂದು ಆರ್ಡಿನೋ ಬೇರೆಯವ್ರ ಹತ್ರ ಇಸ್ಕೊಂಡೆ, ನನ್ನ ಫ್ರೆಂಡ್ ಹತ್ರ ಈಸ್ಕೊಂಡು ಬಂದು ಆರ್ಡಿನೋ ರೆಡಿ ಮಾಡಿ ಎಲ್ಲ ಮಾಡಿ ಒಂದು ಡ್ರೋನ್ ಮಾಡಬೇಕು ಅಂತ ಕೂತ್ಕೊಂಡೆ. ವರ್ಕ್ ಆಗಲಿಲ್ಲ. ಆಮೇಲೆ ಒಂದು 5 ಸಲ ಫೇಲ್ ಆಯಿತು, 10 ಸಲ ಫೇಲ್ ಆಯಿತು, 1 ತಿಂಗಳಾಗೋಯ್ತು. ನನಗೆ ಬೇಜಾರಾಯಿತು, ಬಿಟ್ಬೇಡ. ಬಟ್ ನನಗೆ ಅದೇ ಜೀವನ. ಆಮೇಲೆ ಒಬ್ಬ ಪ್ರೊಫೆಸರ್ ಹತ್ರ ತಗೊಂಡು ಹೋದೆ. ಪ್ರೊಫೆಸರ್ ಕಾಲ್ ಮಿ ಮ್ಯಾಡ್, ನಿನಗೆ ಹುಚ್ಚಿಡ್ದಿದೆ, ನೀನು ಮಾಡ್ತಿರೋ ಕೆಲಸದಲ್ಲೇ ನಿಂಗೆ ಹುಚ್ಚಿಡ್ದಿದೆ, ನೀನು ಏನೂ ಮಾಡಲ್ಲ, ಎತ್ಕೊಂಡು ಹೋಗು ಅಂದರು. Then I tried for 20 times, then I tried for 40 times, then I tried for 50 times, then I tried for 60 times, then I tried for 70 times, then I tried for 80 times, then I tried for 88 times. 88 ಟೈಮ್ಸ್ಗಳು ಟ್ರೈ ಮಾಡಬೇಕಾದ್ರೆ ಒಂದು ಮರಕ್ಕೋ ಕ್ರ್ಯಾಶ್ ಆಯಿತು, ಇನ್ನೊಂದು ಗಿಡಕ್ಕೋ ಕ್ರ್ಯಾಶ್ ಆಯಿತು, ಇನ್ನೊಂದು ನೆಟ್ವರ್ಕ್ ಕಳ್ಕೊಂಡು ಬಿದ್ದೋಯ್ತು, ಇನ್ನೊಂದು ಕೈಗೆ ಸಿಗಲಿಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ, ಇನ್ನೊಂದು ರೊಟೇಷನಲ್ ಸ್ಪೀಡ್ ಜಾಸ್ತಿ ಇದ್ದು ಇನ್ನೊಂದು ಟೇಕ್ ಆಫೇ ಆಗಿಲ್ಲ, ಇನ್ನೊಂದು ಟೇಕ್ ಆಫ್ ಆದರೂ ಅದು ಸರಿಯಾಗಿ ಲ್ಯಾಂಡು ಆಗಿಲ್ಲ. ಈ ಥರ ಪ್ರಾಬ್ಲಮ್ಸ್ ಶುರುವಾಯಿತು ನಾನು ಮಾಡಬೇಕಾದ್ರೆ. ಮಾಡ್ಕೊಂಡು ಹೋಗ್ತಾ ಇದೆ ಇದನ್ನೇ. ಬಟ್ ಅಟ್ ಲಾಸ್ಟ್ ಒನ್ ಡೇ ನನಗೊಂದು ಅರ್ಥ ಆಯಿತು, ಡ್ರೋನ್ ಹೆಂಗೆ ಟೇಕ್ ಆಫ್ ಆಗುತ್ತೆ ಅಂತ. ಹೇಗೆ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಬೇಕು, ಇನ್ನೊಂದು ಆಂಟಿ ಕ್ಲಾಕ್ ವೈಸ್, ಇನ್ನೊಂದು ಕ್ಲಾಕ್ ವೈಸ್, ಇನ್ನು ಆಂಟಿ ಕ್ಲಾಕ್ ವೈಸ್, ಹಿಂಗಾದ್ರೆ ಮಾತ್ರ ಥ್ರಸ್ಟ್ ಡೆವಲಪ್ ಆಗುತ್ತೆ ಅಂತ ನಂಗೆ ಗೊತ್ತಾಯ್ತು. ನೋಡಿದೆ, ಟ್ರೈ ಮಾಡಿದೆ, ಹಾರ್ತು. 200 ಅಡಿ ಹಾರ್ತು, 300 ಅಡಿ ಹಾರ್ತು, 400 ಅಡಿ ಆಯಿತು, 500 ಅಡಿ ಹಾರ್ತು. ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು ನನಗೆ ಸಂತೋಷ ಆಯಿತು ಅವತ್ತು. ನಾನೇ ರೆಕ್ಕೆ ಕಟ್ಟು ಹಾರುವಷ್ಟು. ಎಲ್ಲ ಕಡೆ ಹೇಳ್ತಾನೆ ಇದನ್ನ, ಜೀವನದಲ್ಲಿ 99 ಫೇಲ್ಯೂರ್ಸ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ, ಒಂದು ಸಕ್ಸಸ್ ಸಿಗುತ್ತೆ. ಆ ಒಂದು ಸಕ್ಸಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಅಷ್ಟೆಲ್ಲ ಮಾಡ್ಕೊಂಡು ಬಂದು ನಾನು ಅದನ್ನು ಎಲ್ಲಾದರೂ ತೊಗೊಂಡೋಗಿ ಪೋರ್ಟ್ರೇ ಮಾಡಬೇಕು ಅಂತ ಹೇಳಿದ್ರು ನನಗೆ. ಹೇಳಿದ್ರಲ್ಲ ಸರ್, ಇವಾಗ IITಗೆ ಅವ್ರ ವಿದ್ಯಾರ್ಥಿ ಒಬ್ಬ ಸೆಲೆಕ್ಟ್ ಆಗಿದ್ದಾನೆ ಅಂತ. ಆ ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರಲ್ಲಿ IITs ಫೇಸ್ ಮಾಡೋಕ್ಕೆ ಅಂತಲೇ ನಾನು ರೆಡಿ ಆಗಿದೆ. ಇನ್ಯಾವ ಇನ್ಸ್ಟಿಟ್ಯೂಷನ್ಸು ಅಲ್ಲ, ಬರೋದೇ ಟಫ್ ಕಾಂಪಿಟೇಷನ್ ಕೊಡೋದೇ IITಸು. ಅದರಲ್ಲೂ ನಾನು ಇಂಜಿನಿಯರಿಂಗ್ ಓದ್ತಾ ಇಲ್ಲ, BSc CBZ ಹುಡುಗ. ನಾನು ಹೋಗಿ ಫೇಸ್ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಅದು ಫೈನಲ್ ಇಯರ್ ಸ್ಟೂಡೆಂಟ್ಸು, 3rd ಇಯರ್ ಸ್ಟೂಡೆಂಟ್ಸ್ ಅಂತ ಬರ್ತಾರೆ ಅಂತ ನಂಗೆ ಗೊತ್ತಾಯಿತು. ಅವ್ರನ್ನ ಫೇಸ್ ಮಾಡೋಕ್ಕೆ ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡಿ ಐ ಗಾನ್ ದೇರ್. ನನಗೆ ಬ್ಲೇಸರ್ ಹಾಕಿಲ್ಲ, ಶೂಸ್ ಹಾಕಿಲ್ಲ, ಸರಿಯಾಗಿ ಬಟ್ಟೆ ಇಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಟೇಬಲ್ ಕೊಟ್ಟರು. ಐ ರಿಯಲಿ ಥ್ಯಾಂಕ್ ಜೂರಿ ಪ್ಯಾನಲ್. ನ್ಯಾಷನಲ್ ಲೆವೆಲಲ್ಲಿ ನನ್ನ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ಐ ಗಾಟ್ ದ ಸೆಕೆಂಡ್ ಪ್ಲೇಸ್. ಆನ್ ದಟ್ ಟೈಮ್ ಐ ಗಾಟ್ ದ ಸೆಕೆಂಡ್ ಪ್ಲೇಸ್. ಆ ಟೈಮಲ್ಲಿ ಒಬ್ರು ಪ್ರೊಫೆಸರ್ ನನಗೊಂದು ಮಾತು ಹೇಳಿದ್ರು. ಜಪಾನ್ ದೇಶದಲ್ಲಿ ಅತಿ ದೊಡ್ಡ ಒಂದು ಕಾಂಪಿಟೇಷನ್ ನಡೆಯುತ್ತೆ, ಆ ಕಾಂಪಿಟೇಷನ್ಗೆ IIT ಅವರು ಕೂಡ ಏನು ಮಾಡೋಕ್ಕಾಗಿಲ್ಲ, ನೀವೇನಾದರೂ ಮಾಡಿದ್ರೆ ಮಾಡಿ ನೋಡೋಣ, ಸೆಲೆಕ್ಟ್ ಆಗ್ತೀರಾ ಏನು ನೋಡೋಣ ಅಂತ ಹೇಳಿದ್ರು. ಅಪ್ಲೈ ಮಾಡೋಕ್ಕೆ ನಾನು ರೆಡಿ ಮಾಡಿದೆ. ಒಂದು ಪೇಪರ್ ಅಬ್ಸ್ಟ್ರಾಕ್ಟ್ ರೆಡಿ ಮಾಡಿದೆ, ಒಂದು ವಿಡಿಯೋ ಅಬ್ಸ್ಟ್ರಾಕ್ಟ್ ರೆಡಿ ಮಾಡಿದೆ, ಒಂದು ಸ್ಕೈಪ್ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ. ಆ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತ ಕೋಟ್ಯಾಂತರ ಜನ ಕನಸು ಕಾಣ್ತಾರೆ. ಆ ಕೋಟ್ಯಾಂತರ ಜನದಲ್ಲಿ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ. ಆ ಲಕ್ಷಾಂತರ ಜನದಲ್ಲಿ 1000 ಜನ ಕಟ್ ಆಫ್ ಆಗ್ತಾರೆ. ಆ 1000 ಜನದಲ್ಲಿ 100 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಆ ಸೆಲೆಕ್ಟ್ ಆಗ್ತಾರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನನಗೆ ಏನಕ್ಕೆ ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಅಬ್ರಾಡ್ಗೆ ಹೋಗ್ತೀನಿ ಅಂತಲ್ಲ, ನಾನು ದೇಶ ವಿದೇಶ ಸುತ್ತೀನಿ ಅಂತಲ್ಲ, ನನ್ನ ದೇಶದ ಫ್ಲಾಗ್ ಹಿಡಿದು ನಾನು ರೆಪ್ರೆಸೆಂಟ್ ಮಾಡ್ತೀನಲ್ಲ ಬೇರೆ ಕಂಟ್ರಿಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಅಂತ ನನಗೆ ಸಂತೋಷ ಆಯಿತು. ಅವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರು, ನನಗೆ ಜ್ಞಾಪಕ ಇದೆ, ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ನಂದೊಂದು ಆರ್ಟಿಕಲ್ ಬಂತು. ಎ ಸಿಂಪಲ್ ಕಾಮನ್ ವಿಲೇಜ್ ಬಾಯ್ ಫ್ರಮ್ ಮಂಡ್ಯ ಗಾಟ್ ಸೆಲೆಕ್ಟೆಡ್ ಟು ಆಲ್ ದ ವೇ ಟು ಗೋ ಫಾರ್ ಜಪಾನ್ ಅಂತ. ನನಗೆ ಅದೇ ದೊಡ್ಡದು. ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ಲಿ ನನ್ನ ಒಂದು ಆರ್ಟಿಕಲ್ ಬಂದಿದೆಯಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು. ಸಿಕ್ತವ್ರಿಗೆಲ್ಲ ತೋರಿಸ್ದೆ, ಊರವ್ರಿಗೆ.
ನನಗೆ ಅದೇ ಚಿಕ್ಕದು, ನನ್ನ ಪ್ರಪಂಚನೇ ನನಗೆ ಚಿಕ್ಕದು, ನಾನು ಮಾಡುವಂಥ ಕೆಲಸನೇ ನನಗೆ ಚಿಕ್ಕದು, ಅದರಲ್ಲೇ ನನಗೆ ಭಾಳ ಸಂತೋಷ ಇದೆ. ನಿಮ್ಗೆ ಎಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಆತ್ಮ ತೃಪ್ತಿ ಸಿಗಲ್ವೋ ಅಲ್ಲಿ ತನಕ ಯು ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆಗ ಆರ್ಟಿಕಲ್ ಬಂದಾಗ ಎಷ್ಟೋ ಜನಕ್ಕೆ ತೋರಿಸ್ದೆ, ಇಷ್ಟೇನಾ, ಅಯ್ಯೋ ಯಾರು ಬೇಕಾದರೂ ಮಾಡ್ತಾರೆ ಬಿಡಪ್ಪ ಇದನ್ನ, ಹೌದಾ, ಅಯ್ಯೋ ಅಲ್ಲಿ ಓದ್, ನೀನು ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನೋಡ್ಕೊಳ್ಳೋಣ, ಗೆದ್ದ ಮೇಲೆ ನೋಡ್ಕೊಳ್ಳೋಣ, ನಿನ್ಗೆ ಒಳ್ಳೆ ಪ್ಲೇಸ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ನಾನೆಲ್ಲ ಕಡೆ ಹೇಳ್ತೇನೆ, ಜೀವನದಲ್ಲಿ 2 ಥರ ಜನ ಇರ್ತಾರೆ. ಎಷ್ಟು ಥರ ಜನ ಇರ್ತಾರೆ? ಆ 2 ಥರ ಜನ ಏನು ಮಾಡ್ತಾರೆ ಗೊತ್ತಾ? ಒಬ್ರು ಜೀವನ ಪೂರ್ತಿ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡೇ ಸಾಯ್ತಾರೆ, ಇನ್ನೊಬ್ರು ಜೀವನ ಪೂರ್ತಿ ಅಚೀವ್ಮೆಂಟ್ ಮಾಡ್ಕೊಂಡೇ ಸಾಯ್ತಾರೆ. ನೀವು ಜೀವನ ಪೂರ್ತಿ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡೇ ಸಾಯ್ಬೇಕಾ ಅಥವಾ ಜೀವನ ಪೂರ್ತಿ ಅಚೀವ್ ಮಾಡ್ಕೊಂಡೇ ಸಾಯ್ಬೇಕಾ ಅಂತ ತೀರ್ಮಾನ ಮಾಡಿ. ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಜಪಾನ್ಗೆ ಹೋಗ್ಲಿಕ್ಕೆ ನನಗೆಲ್ಲ ರೆಡಿ ಆಗಿ ಮಾಡ್ಕೋಬೇಕಾಯ್ತು. 2 ಗೌರ್ನಮೆಂಟ್ಗೆ ಲೆಟರ್ ಬರೆದೆ. ನನ್ನ ಕಂಟ್ರಿನ ಐ ವಾಂಟ್ ಟು ರೆಪ್ರೆಸೆಂಟ್ ಮೈ ಕಂಟ್ರಿ, ಐ ನೀಡ್ ಅ ಫ್ಲೈಟ್ ಚಾರ್ಜಸ್, ಅದರ್ವೈಸ್ ಎವ್ರಿಥಿಂಗ್ ಗೋಯಿಂಗ್ ಟು ಎಲ್ಲ ಅವ್ರು ಕೊಡ್ತಾರೆ ಅಂತ. ಒಂದು ರಿಪ್ಲೈ ಇಲ್ಲ. 2 ಲೆಟ್ರ್ ಬರೆದೆ, 3 ಲೆಟ್ರ್ ಬರೆದೆ, 4 ಲೆಟ್ರ್ ಬರೆದೆ, ಲೆಟ್ರ್ ಮೇಲೆ ಲೆಟ್ರ್ ಬರೆದೆ, ಒಂದು ರಿಪ್ಲೈ ಇಲ್ಲ. ಅಟ್ಲೀಸ್ಟ್ ಕೊಡಲ್ಲ ಅಂತ ಒಂದು ರಿಪ್ಲೈ ಮಾಡಬೇಕು, ನಿನ್ಗೆ ಅರ್ಹತೆ ಇಲ್ಲ ಅಂತ ಒಂದು ರಿಪ್ಲೈ ಮಾಡಬೇಕು, ಮತ್ತೊಂದಾದ್ರೂ ಮಾಡಬೇಕು, ಏನೂ ಇಲ್ಲ. ಇಷ್ಟೆಲ್ಲ ಆಗೋಷ್ಟರಲ್ಲಿ ನನಗೆ ಏನು ಸಿಟ್ಟು ಬಂದಿದ್ದು ಅಂದರೆ, ನಮ್ಮ ದೇಶದ ಕ್ರಿಕೆಟರ್ಸ್ಗೆ 7 ಸ್ಟಾರ್ ಹೋಟ್ಲು ಬುಕ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಟಿಕೆಟ್ ಹಾಕಿ ಕಳಿಸ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ನಾನು ನನ್ನ ಕಂಟ್ರಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ 60,000 ನನಗೆ ಸಿಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರಾಯ್ತು ಅವತ್ತು. 60,000 ಸಿಗ್ತಾ ಇಲ್ವಲ್ಲ ಅಂತ. ಇವತ್ತು ಟೆಸ್ಲಾ, ಅಮೆರಿಕನ್ ಟೆಸ್ಲಾ ಗೊತ್ತಾ, ಎಲಾನ್ ಮಸ್ಕ್ ಕಂಪ್ನಿ, ಗೊತ್ತಾ ನಿಮಗೆ? 42 ಲಕ್ಷ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ. 42 ಲಕ್ಷ. ದಟ್ ಮೀನ್ಸ್ ಅವತ್ತು ನನಗೆ 60,000 ಕೊಡೋರು ಯಾರು ಇರಲಿಲ್ಲ. ನನಗೆ ಅವತ್ತು 60,000 ಕೊಡೋರು ಯಾರು ಇರಲಿಲ್ಲ. ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೆ ಫೈನಲ್ ರೌಂಡ್ಗೆ, ಎಲ್ಲ ಸೆಲೆಕ್ಟ್ ಆಗಬೇಕು ಮಾಡಬೇಕಂತ. ಅವ್ರು ದುಡ್ಡು ಕೊಡಲಿಲ್ಲ. ಆಗ ನಮ್ಮ ಇನ್ಸ್ಟಿಟ್ಯೂಷನ್ ಅವರು ನಂಗೆ ದುಡ್ಡು ಕೊಟ್ಟರು, JSS ಇನ್ಸ್ಟಿಟ್ಯೂಷನ್ ಅವರು. ನೀವು ಈ ಕಾಲೇಜಲ್ಲಿ ಯಾರಾದರೂ ಸೆಲೆಕ್ಟ್ ಆದರೆ ಅದೇ ಕೆಲಸ ಇವ್ರು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಅಷ್ಟೆಲ್ಲ ಆದಮೇಲೆ ನಮ್ಮ ಇನ್ಸ್ಟಿಟ್ಯೂಷನ್ ದುಡ್ಡು ಕೊಟ್ಟ ಮೇಲೆ ನನಗೆ ಪ್ರಾಜೆಕ್ಟ್ ಮಾಡೋಕ್ಕೆ ದುಡ್ಡು ಬೇಕಾಗಿತ್ತು. ನಮ್ಮ ಲೆಕ್ಚರ್ಸಿಂದ ದುಡ್ಡು ತೊಗೊಂಡೆ. ನನ್ನ 2 SLC ಮತ್ತು PU ಮಾರ್ಕ್ಸ್ ಕಾರ್ಡ್ನ ಪ್ಲೆಡ್ಜ್ ಮಾಡಿ ನಾನು ದುಡ್ಡು ತಂದೆ. ಎಲ್ಲೆಲ್ಲ ಆಗುತ್ತೆ, ಏನೇನಾಗುತ್ತೆ ಎಲ್ಲ ಕಡೆ ಸಾಲ ಮಾಡಿದೆ, ಎಲ್ಲ ದುಡ್ಡು ತಂದು ಪ್ರಾಜೆಕ್ಟ್ಗೆ ಆಗ್ತಾ ಇದ್ದೆ. ನಾನು ಮಾಡಿದ ಮೇನ್ ಕೆಲಸ ಅಂದರೆ ಈ ವೇಸ್ಟಿಂದ ನನ್ನ ಪ್ರಾಜೆಕ್ಟ್ದು ಹಣ ಉಳಿಸ್ದೆ. ಈ ವೇಸ್ಟ್ ಬರುತ್ತೆ ಗೊತ್ತಾ, ಆ ಈ ವೇಸ್ಟ್ಗೆ ಖರ್ಚಾಗುವಂಥ ಹಣನ ನನ್ನ ಪ್ರಾಜೆಕ್ಟ್ಗೆ ತಂದು ಇನ್ವೆಸ್ಟ್ ಮಾಡಿ ಅವತ್ತು ನನ್ನ ಪ್ರಾಜೆಕ್ಟ್ಗೆ ಹೆಚ್ಚು ಹಣ ಖರ್ಚಾಗೋದನ್ನ ಕೆಳಗೆ ತಂದೆ. ನಾನು ತಂದ ಮೇಲೆ ಫೈನಲಿ ಪ್ರಾಜೆಕ್ಟ್ ಮುಗಿತಾ ಬರ್ತಾ ಇತ್ತು. ಜಪಾನ್ಗೆ ಹೋಗ್ಲಿಕ್ಕೆ ನನ್ನ ಪ್ರಾಜೆಕ್ಟ್ ವೆಯ್ಟು ದೊಡ್ಡ ಮಾನಿಟ್ರ್, ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬೇಕು. ನಾನು ಮಾನಿಟ್ರ್ ತೊಗೊಂಡೋಗಿದ್ದು, ದೊಡ್ಡ ಲ್ಯಾಪ್ಟಾಪ್ ಮಾನಿಟ್ರು, ಸೆಕೆಂಡ್ ಹ್ಯಾಂಡ್ ಮಾನಿಟ್ರು, 3-4 ಸ್ಕ್ರೀನ್ಗಳು. ಯಾಕೆಂದರೆ ನನಗೆ ಯಾವುದೂ ಅವಕಾಶ ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಅನ್ನೋದೇ ಇರಲಿಲ್ಲ. ಪ್ರೈಸಾಗಿ ಬಂದಿದ್ದನ್ನು ನಾನು ಮಾರ್ಬಿಟ್ಟಿದ್ದೆ ಪ್ರಾಜೆಕ್ಟ್ ಮಾಡಲಿಕ್ಕೆ. ಎಲ್ಲ ರೆಡಿ ಮಾಡಿದಾಗ ನಂದು ಟೋಟಲ್ ವೆಯ್ಟ್ ಬಂದುಬಿಟ್ಟು 360 kg ತೂಗ್ತಾ ಇತ್ತು ಪ್ರಾಜೆಕ್ಟ್ ವೆಯ್ಟು. ನಾನು ಒಬ್ಬನೇ ತೊಗೊಂಡು ಹೋಗ್ಬೇಕು, ಯಾರೂ ಇರಲಿಲ್ಲ. ಆಗ 1 kg ಇಷ್ಟು ಅಂತ ಪೇ ಮಾಡಬೇಕು ಅಂತ ಹೇಳಿದ್ರು ನನಗೆ, ಯಾರೋ ಫ್ಲೈಟಲ್ಲಿ ಹೋಗಿ ಬಂದವರು. ಆಗ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಿಂದ ದುಡ್ಡು ತರಲಿ? ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ನಾನು. ನನಗೆ ಇವತ್ತಿಗೂ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಇಲ್ಲ. ನಮ್ಮ ತಾಯಿನ ಯಾಕೆ ನಾನು ಅಷ್ಟು ಜ್ಞಾಪಿಸ್ಕೋತೀನಿ ಅಂದರೆ, ಆ ಟೈಮಲ್ಲಿ ನಮ್ಮ ತಾಯಿಯವರ ಮಾಂಗಲ್ಯ ಬಿಚ್ಕೊಟ್ರು ನನಗೆ. ಯಾರೂ ದುಡ್ಡು ಕೊಡಲಿಲ್ಲ ಆ ಟೈಮಲ್ಲಿ. ಆ ಮಾಂಗಲ್ಯ ತಂದು ನಾನು ಅಡ ಇಟ್ಟು, ಆ ಅಡ ಇಟ್ಟಾಗ ತಗೊಂಡು ಹೋದಾಗ ಆ ಚಿಂದ ಅಂಗಡಿಯವ್ರು ನನ್ನ ಕಳ್ಳ ಅಂದರು. ಏನು ಅನ್ಲಿಲ್ಲ, ಕಳ್ಳ ಅಂದರು. ನಮ್ಮ ತಾಯಿನ ಕರ್ಕೊಂಡೋಗಿ ಆ ಚಿಂದ ಅಂಗಡಿಲಿ ಕೂರಿಸಿ, ಇಲ್ಲ ಅದು ನನ್ನ ಮಾಂಗಲ್ಯ ಅಂತ ಹೇಳಿ ಆ ಹಣ ಇಸ್ಕೊಂಡು ನಾನು ಬಂದೆ. ನಾನು ಅವತ್ತೋಗಿ ಹಣ ಇಸ್ಕೊಂಡು ಬಂದೆ. ಇಷ್ಟೆಲ್ಲ ಆದಮೇಲೆ 1000 ಜನ 1000 ಮಾತಾಡಿದ್ರು. ಅಯ್ಯೋ ಮಾಂಗಲ್ಯನೇ ಮಾರ್ಬಿಟ್ಟಿದ್ದಾಳೆ, ಗಂಡ ಅದು ಇದು ಏನೇನೋ ಮಾತಾಡಿದ್ರು. ನಾನು ಒಂದು ಮಾತು ಹೇಳಿದೆ, ಕೇರ್ ಮಾಡಬೇಡಿ. 1000 ಜನ 1000 ಮಾತಾಡಲಿ, 100 ಜನ 300 ಮಾತಾಡಲಿ, ಕೇರ್ ಮಾಡಬೇಡಿ ಯಾರು ಏನು ಮಾತಾಡಿದ್ರು ಅಂತ ಹೇಳಿದೆ. ನಮ್ಮ ತಾಯಿ ಸುಮ್ಮನಾದ್ರೆ ಅವತ್ತು. ಅಷ್ಟೂ ರೆಡಿ ಮಾಡ್ಕೊಂಡು ಜಪಾನ್ಗೆ ಹೋಗಿ ನಾನು ರೆಡಿ ಆದೆ. ರೆಡಿ ಆಗಬೇಕಾದ್ರೆ ನನಗೊಂದು ಸಿಗ್ನೇಚರ್ ಬೇಕಾಗಿತ್ತು ಅಷ್ಟೇ, ಒಂದು ಪರ್ಟಿಕ್ಯುಲರ್ ಪ್ರೊಫೆಸರಿಂದ ಚೆನ್ನೈಲಿ. ಆ ಸಿಗ್ನೇಚರ್ ತಗೊಳ್ಳಿಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಚೆನ್ನೈಗೆ ಹೋಗೋಕ್ಕೆ. ಯಾರ ಹತ್ರನೋ ಸಾಲ ತಗೊಂಡು 1 ವೇ ಟಿಕೆಟ್ ಮಾಡ್ಕೊಂಡು ಜನರಲ್ ಹೋಗಿ ಕೈಲಿ ಉಳಿದಿದ್ದು 320 ರೂಪಾಯಿ ಉಳಿದಿತ್ತು ನನ್ನ ಹತ್ರ ಟೋಟಲ್. ಎಲ್ಲ ಕಳೆದು ಆ 320 ರೂಪಾಯಿ ಇಟ್ಕೊಂಡು ಚೆನ್ನೈಲಿ ಎಲ್ಲಿಗೆ ಹೋಗೋದು ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ತನಕ ನಾನು ಬೆಂಗಳೂರನ್ನು ನೋಡಿಲ್ಲ, ಹೇಳಬೇಕಂದ್ರೆ ಬೆಂಗಳೂರು ನೋಡಿಲ್ಲ. ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋದ್ಮೇಲೆ ಆ ಪ್ರೊಫೆಸರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಹೋದಾಗ ಸಿಗಲಿಲ್ಲ. 2ನೇ ದಿನ ಸಿಗಲಿಲ್ಲ, 3ನೇ ದಿನ ಸಿಗಲಿಲ್ಲ. ಏನು ಹೇಳ್ತಾ ಇದ್ರು ಅಂದರೆ, ನೀನು ಓದ್ತಾ ಇರೋದು BSc CBZ, ಬಟ್ ನೀವು ಮಾಡ್ತಾ ಇರೋ ರಿಸರ್ಚ್ ಬಂದುಬಿಟ್ಟು ಏರೋನಾಟಿಕಲ್ ಸೆಕ್ಟ್ರಲ್ಲಿ ಮಾಡ್ತಾ ಇದ್ದಾರೆ, ಅದು ಡ್ರೋನ್ ಸೆಕ್ಟ್ರಲ್ಲಿ ಮಾಡ್ತಿದ್ದಾರೆ, ಹೆಂಗೆ ಸಾಧ್ಯ? ಸಿಗ್ನೇಚರ್ ಹಾಕಲ್ಲ, ತಗೊಂಡೋಗಿ ಅಂತ ಹೇಳಿದ್ರು. ಪ್ರೊಫೆಸರ್ ಸಿಗ್ನೇಚರ್ ಹಾಕಿಲ್ಲ. ಏನು ಮಾಡಲಿ ನಾನು? ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಅವತ್ತು ರಾತ್ರಿ ರೈಲ್ವೆ ಸ್ಟೇಷನ್ಗೆ ಬಂದೆ. ರೈಲ್ವೆ ಸ್ಟೇಷನ್ ಬಂದು ಅಲ್ಲೇ ಮಲಗಿದ್ದೆ ರೈಲ್ವೆ ಸ್ಟೇಷನ್ಲಿ. ಬೆಳಗ್ಗೆ ಎದ್ದೆ.
ಮತ್ತೆ ಅವತ್ತು ಅಲ್ಲೇ ಮಲಗಿದ್ದೆ, ಬೆಳಿಗ್ಗೆ ಎದ್ದೆ, ಸಿಗ್ನೇಚರ್ ಆಗ್ತಾನೆ ಇಲ್ಲ ಪ್ರೊಫೆಸರು. ಐ ವೇಟೆಡ್ ಫಾರ್ 5 days, ಐ ವೇಟೆಡ್ ಫಾರ್ 10 days, ಐ ವೇಟೆಡ್ ಫಾರ್ 14 days. ಏನು ಮಾಡ್ತಾ ಇದ್ದೆ ಅಂದರೆ 5 ರೂಪಾಯಿಗೆ 2 ಬ್ರೆಡ್ ತಗೋತಾ ಇದ್ದೆ, ಬೆಳಿಗ್ಗೆ ಒಂದು ತಿಂತಾ ಇದ್ದೆ, ರಾತ್ರಿ ಒಂದು ತಿಂತಾ ಇದ್ದೆ, ಹೊಟ್ಟೆ ತುಂಬ ನೀರು ಕುಡಿದು ನಾನು ಮಲಗ್ತಾ ಇದ್ದೆ. ಇಷ್ಟೆಲ್ಲ ಆದಮೇಲೆ ನಂತರ ಹಣ ಖಾಲಿ ಆಯಿತು. ನಂತರ 1 ರೂಪಾಯಿ ಇಲ್ಲ, ನಂತರ 1 ರೂಪಾಯಿ ಇಲ್ಲ ಹಣ. ಬರದಾಗ ನಿಂತುಬಿಟ್ಟೆ ಕೊನೆಗೆ. 1 ದಿನ ಆಯಿತು ಊಟ ಮಾಡಿ, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, 6 ದಿನ ಆಯಿತು, 7 ದಿನ ಆಯಿತು, 8 ದಿವಸ ಆಯಿತು. ಊಟ ಮಾಡಿ ವಾರ ಆಗೋಯ್ತು. ನನಗೆ ಯಾರೂ ಕೊಡಲಿಲ್ಲ, ನನಗವತ್ತು ಊಟನ ಯಾರೂ ಕೊಡಲಿಲ್ಲ. ನಾನು ಕೇಳೋಕ್ಕೂ ಧೈರ್ಯ ಇರಲಿಲ್ಲ. ಒಂದು ಮಾತು ಹೇಳ್ತಾನೆ ನಿಮಗೆ, ಹಸುವು ಕಲಿಸೋ ಪಾಠನ ಯಾವ IITನೂ ಕಲಿಸಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾವ IITನೂ ಕಲಿಸಲ್ಲ ಅಂತ. ಹಸುವಿಗೆ ಅದ್ರದ್ದೇ ಆದ ವ್ಯಾಲ್ಯೂ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡ್ಕೊಂಡು ನಾನು ಬಂದಾಗ ನಾನು ಸಿಗ್ನೇಚರ್ ತಗೊಳ್ಳಿಕ್ಕೆ 37 ದಿವಸ ಆಯಿತು. ಕೊನೆಗೆ ಬರ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಮೈಸೂರಿಗೆ ಬಾತ್ರೂಮ್ ಒಳಗೆ ಸೇರಿಕೊಂಡು, ಸೀಟ್ ಕೆಳಗೆ ಸೇರಿಕೊಂಡು ಐ ಫೈನಲ್ ರೀಚ್ ಇನ್ ಮೈಸೂರಿಗೆ ಬಂದಾಗ ನಾನು ಹೊರಡೋಕ್ಕೆ ತಯಾರಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿಕೊಂಡು ಹೊರಟೆ ಏರ್ಪೋರ್ಟ್ಗೆ. ಸೆಕ್ಯೂರಿಟಿ ಅಂತೆ, ಇಮಿಗ್ರೇಷನ್ ಅಂತೆ, ಪಾಸ್ಪೋರ್ಟ್ ಚೆಕಿಂಗ್ ಅಂತೆ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಆದಮೇಲೆ ಮುಗಿಸ್ಕೊಂಡು ಬಂದೆ. ಎಲ್ಲ ಮುಗಿಸ್ಕೊಂಡು ಬಂದೆ. ಫ್ಲೈಟು ಕ್ಯಾಥೆ ಪೆಸಿಫಿಕ್ಕು, ಬೆಂಗಳೂರಿಂದ ಕ್ಯಾಥೆ ಡ್ರ್ಯಾಗನ್ನು, ಹಾಂಗ್ಕಾಂಗಿಂದ ಕ್ಯಾಥೆ ಪೆಸಿಫಿಕ್ ಫ್ಲೈಟು. ಅಲ್ಲಿ ತನಕ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪು ನೋಡಿಲ್ಲ. ಐ ನೀಡ್ ಟು ಟೇಕ್ ಎ ಇಂಟರ್ನ್ಯಾಷನಲ್ ಫ್ಲೈಟ್ ಟುವರ್ಡ್ಸ್ ಜಪಾನ್. ನಂಗೆ ಏನೂ ಗೊತ್ತಿಲ್ಲ ಆ ಟೈಮಲ್ಲಿ. ಹೋದೆ ಏರ್ಪೋರ್ಟ್ಗೆ. ಏರ್ಪೋರ್ಟ್ ನೋಡ್ತೀನಿ, ನಂಗೆ ಬ್ರಹ್ಮಾಂಡ ಥರ ಕಾಣ್ತಾ ಇದೆ. ಅಷ್ಟು ದೊಡ್ಡ ಏರ್ಪೋರ್ಟ್ ಲೈಫಲ್ಲೇ ನೋಡಿಲ್ಲ. ಏನು ಹಿಂಗಿದೆ ಅಪ್ಪ, ಇದೇನು ಏರ್ಪೋರ್ಟಾ ಅಥವಾ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನಿಸ್ತು ನನಗೆ. ಎಲ್ಲ ಮುಗಿಸಿ ಹಾಂಗ್ಕಾಂಗ್ ಹೋದೆ. ಹಾಂಗ್ಕಾಂಗಲ್ಲಿ ಲ್ಯಾಂಡ್ ಆಯಿತು ಫ್ಲೈಟು. ಟ್ರಾನ್ಸ್ಫರ್ ಫ್ಲೈಟ್ ತೊಗೋಬೇಕು. ಟ್ರಾನ್ಸ್ಫರ್ ಫ್ಲೈಟ್ ತೊಗೊಂಡೋಗಿ ಹೋದಾಗ ಆ ಏರ್ಪೋರ್ಟ್ ಇನ್ನೂ ದೊಡ್ಡದು. ನನ್ನ ಲೈಫಲ್ಲೇ ನೋಡಿಲ್ಲ, ಅದಕ್ಕಿಂತ ದೊಡ್ಡದು. ಅಷ್ಟನ್ನು ಮುಗಿಸಿ ನಾನು ಟೋಕಿಯೋದಲ್ಲಿ ಲ್ಯಾಂಡ್ ಆದಾಗ ನಂಗೆ ಗೊತ್ತಾಯಿತು, ಆ 360 kg ನಾನು ಒಬ್ಬನೇ ಎತ್ಕೊಂಡು ಹೋಗಬೇಕು ಎಕ್ಸಿಬಿಷನ್ ಸೆಂಟರ್ಗೆ. ಐ ನೀಡ್ ಟು ಕ್ರಾಸ್ 11 to 12 ರೈಲ್ವೆ ಸ್ಟೇಷನ್ಸ್ ಅಂತ ಗೊತ್ತಾಯಿತು. ಊಟ ಮಾಡಿ ನನ್ನ ಹತ್ರ ಬಟ್ಟೆ ತೊಗೊಂಡೋದ್ರೆ ಬಟ್ಟೆಗೆ ತೂಕ ಆಗುತ್ತೆ ಅಂದ್ಬಿಟ್ಟು ಒಳಗಡೆ ಒಂದು ಜೊತೆ ಬಟ್ಟೆ ಹಾಕೊಂಡಿದ್ದೆ, ಮೇಲ್ಗಡೆ ಒಂದು ಜೊತೆ ಬಟ್ಟೆ ಹಾಕೊಂಡಿದ್ದೆ. ಅಷ್ಟನ್ನು ತೊಗೊಂಡೋಗಿ ಫೈನಲ್ ಆಗಿ ನಾನು ಬರ್ತಾ ಇದ್ದೆ. ಫೈನಲಿ ಐ ಕೇಮ್ ಟು ಒಂದು ಇದು. ಅಷ್ಟೆಲ್ಲ ಆದಮೇಲೆ ಏನಾಗ್ತಾ ಇತ್ತು ಅಂದರೆ ಪ್ರಾಬ್ಲಮ್ಮು, ಸ್ಟೇಷನ್ ಟು ಸ್ಟೇಷನ್ ಶಿಫ್ಟ್ ಮಾಡಬೇಕಾದ್ರೆ ಒಂದು ಟ್ರೈನ್ ಪಾಸ್ ಆಗೋಗ್ತಾ ಇತ್ತು. 12 ಸೆಕೆಂಡ್ಗೆ 15 ಸೆಕೆಂಡ್ಗೆ ಡೋರ್ ಕ್ಲೋಸ್ ಆಗ್ತಾ ಇತ್ತು. 2 ಬಾಕ್ಸ್ 3 ಬಾಕ್ಸ್ ತಳ್ಳೋಷ್ಟರಲ್ಲಿ ಟ್ರೈನ್ ಪಾಸ್ ಆಗ್ತಾ ಇತ್ತು. 60 ಕಿಲೋಮೀಟರ್ 70 ಕಿಲೋಮೀಟರ್ ವಾಪಸ್ ಬಂದು ಆ ಬಾಕ್ಸಸ್ ಎತ್ಕೊಂಡು ವಾಪಸ್ ಹೋಗ್ತಾ ಇದೆ. 60 ಕಿಲೋಮೀಟರ್ 70 ಕಿಲೋಮೀಟರ್ ವಾಪಸ್ ಬರೋದು, ಬಾಕ್ಸ್ ಎತ್ಕೊಂಡು ವಾಪಸ್ ಹೋಗ್ತಾ ಇದ್ದೆ. ಎತ್ಕೊಂಡು ಫೈನಲಿ ರೀಚ್ ದ ಎಕ್ಸಿಬಿಷನ್ ಸೆಂಟರ್. ಭಾಳ ಖುಷಿ ಆಯಿತು. ಅಲ್ಲಿ ಅಮೆರಿಕನ್, ಯುರೋಪಿಯನ್ ಸ್ಟೂಡೆಂಟ್ಸ್ ಬಂದಿದ್ರು. ಕೇಳಿದೆ ಹೆಂಗೆ ಬಂದ್ರಿ ಅಂತ. ನಮ್ಮ ಒಂದು ಕಂಟ್ರೀಸು ನಮಗೆ ಪ್ರೈವೇಟ್ ಜೆಟ್ಸ್ ಕೊಟ್ಟಿದೆ, ನಮಗೆ ಟಿಕೆಟ್ಸ್ ಅರೇಂಜ್ ಮಾಡಿದ್ದಾರೆ, ಲಗೇಜ್ ಎತ್ಕೊಂಡು ಮಾಡೋಕ್ಕೆಲ್ಲ ಕೊಟ್ಟಿದ್ದಾರೆ. ನನಗೇನು ಕೊಟ್ಟಿಲ್ಲ ಅನ್ನೋಕ್ಕಿಂತ ಐ ನೀಡ್ ಟು ಶೋ ಸಮಥಿಂಗ್ ಫಾರ್ ಮೈ ಕಂಟ್ರಿ ಅಂತ. ನನಗೇನು ಆಸೆ ಇತ್ತು ಅಂತೆ, 120+ ಕಂಟ್ರೀಸ್ ಅಲ್ಲ, ಐ ನೀಡ್ ಟು ಪ್ಲೇಸ್ 70 ಪ್ಲೇಸ್ ಒಳಗೆ ನನ್ನ ಕಂಟ್ರಿನ ರೆಪ್ರೆಸೆಂಟ್ ಮಾಡಬೇಕಂತ ನನಗೆ ಆಸೆ ಇತ್ತು. ಎಲ್ಲ ರೌಂಡ್ಸು ಮುಗೀತು, ಮಾಡ್ಕೊಂಡು ಬಂದರು. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಇವತ್ತಿಗೂ ನೆನೆಸ್ಕೊಂಡ್ರೆ ಒಂದು ಖುಷಿ ಆಗುತ್ತೆ. ಫೈನಲ್ ರೌಂಡಲ್ಲಿ ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ಐ ವಿಲ್ ಗೋಯಿಂಗ್ ಟು ಗೆಟ್ ಎ ಗೋಲ್ಡ್ ಮೆಡಲ್ ಅಂತ. ವೆನ್ ದೇ ಕಾಲ್ಡ್ ಮೈ ನೇಮ್, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್, ರೆಪ್ರೆಸೆಂಟಿಂಗ್ ಇಂಡಿಯಾ, ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು. ಅವತ್ತು ಎಲ್ಲ ಕಷ್ಟಗಳು ನನ್ನ ಕಣ್ಣು ಮುಂದೆ ಬಂತು. ಕೊರಳು ಗೋಲ್ಡ್ ಮೆಡಲ್ ಹಾಕಬೇಕಾದ್ರೆ ನಮ್ಮ ತಾಯಿ ಮಾಂಗಲ್ಯ ತೆಗೆದುಕೊಟ್ಟಿದ್ದೆ ನನಗೆ ಜ್ಞಾಪಕ ಬಂತು. ಗೋಲ್ಡ್ ಮೆಡಲ್ ತೆಗೆದು ಕೊಟ್ಟಾಗ ನನಗೆ ಅದ್ರ ಜೊತೆಗೆ 7 ಲಕ್ಷ ರೂಪಾಯಿ ಪ್ರೈಸ್ ಮನಿ ಕೊಟ್ಟರು. ಜೀವನದಲ್ಲೇ ನೋಡಿಲ್ಲ ನಾನು 7 ಲಕ್ಷ ರೂಪಾಯಿ. ಅಲ್ಲೇ 4 ಕಂಟ್ರಿಗೆ ಬರ್ಲಿಕ್ಕೆ ಆಫರ್ ಕೊಟ್ಟರು. ದೊಡ್ಡ ಯೂನಿವರ್ಸಿಟೀಸಲ್ಲಿ ಲೆಕ್ಚರಿಂಗ್ ಕೊಡ್ಲಿಕ್ಕೆ ಆಫರ್ ಕೊಟ್ಟರು. ಎಲ್ಲ ಯೂನಿವರ್ಸಿಟೀಸ್ಗೆ ಹೋಗಿ ಪಾಠ ಮಾಡಿದೆ. ಈಗಲೂ ಒಂದು ತಿಂಗಳಲ್ಲಿ ನಿಲ್ಸಿದ್ದೀನಿ ಸ್ವಲ್ಪ, ಲಾಸ್ಟ್ ತಿಂಗಳಿಂದ. 1 ತಿಂಗಳಲ್ಲಿ 27 ದಿನ ಫ್ಲೈಟ್ ತೆಗಿತೀನಿ. ಎಷ್ಟು ದಿನ? 27 ದಿನ ಫ್ಲೈಟ್ ತೆಗಿತೀನಿ. ನಂದು 4 ಪಾಸ್ಪೋರ್ಟ್ ಖಾಲಿ ಆಗಿದೆ. ಪಾಸ್ಪೋರ್ಟ್ ಆಫೀಸರು ಮೊನ್ನೆ ನನ್ನ ಪಾಸ್ಪೋರ್ಟ್ ತೊಗೊಂಡೋಗಿ ಕೊಟ್ಟಾಗ ಒಂದು ಕ್ವಶನ್ ಕೇಳಿದ್ರು. 4ನೇ ಪಾಸ್ಪೋರ್ಟ್ ಖಾಲಿ ಆದಾಗ, ನಿಮ್ಮ ತಂದೆ ಏನು ಬಿಸ್ನೆಸ್ ಮ್ಯಾನಾ ಅಂದರು. ಎಸ್ ಸರ್. ಇಲ್ಲ ಸರ್, ನೋ, ಈಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ದೆನ್ ಹೌ ಡು ಯು ಗೆಟ್ ದಿಸ್ ಮನಿ ಟು ಗೋ ಫಾರ್ ಅಬ್ರಾಡ್, ಗೆಟ್ ದಿಸ್ ಎಂಗೇಜ್ ಅಂದರು. ಇಲ್ಲ ಸರ್, ಕಾಫಿಯೂ ಕೂಡ ನಾನು 1 ರೂಪಾಯಿ ಖರ್ಚು ಮಾಡಲ್ಲ, ಎಲ್ಲ ಅವರೇ ಹಾಕಿ ಕರೆಸ್ತಾರೆ. ಐ ಓನ್ಲಿ ನಿಮಗೆ ಟ್ಯಾಲೆಂಟ್ ಇದ್ದರೆ, ನೀವು ಪರಿಶ್ರಮ ಹಾಕಿದ್ರೆ ಯಾರು ಎಲ್ಲಿ ಬೇಕಾದರೂ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಿದೆ. ಯಾರು ಎಲ್ಲಿ ಬೇಕಾದರೂ ಸಕ್ಸಸ್ಫುಲ್ ಆಗ್ಬೋದು. ನಿಮ್ಮ ತಂದೆ ಆಟೋ ಡ್ರೈವರ, ಕ್ಲೀನರ, ಮಗದೊಂದ ಏನು ಮ್ಯಾಟ್ರ್ ಆಗಲ್ಲ ಜೀವನದಲ್ಲಿ. ನೀವೇನು ಶ್ರಮ ಆಗ್ತೀರಾ ಅದು ನಿಮಗೆ ಪ್ರತಿಫಲ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾಟ್ ಯು ಡೂ ದಟ್ ಮ್ಯಾಟರ್ಸ್ ಅ ಲಾಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಲೂ ನಾನು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಬರಬೇಕಾದ್ರೆ ಅಲ್ಲಿ ಫ್ರಾನ್ಸ್ ಅವ್ರು ನನಗೆ ಹೇಳ್ತಾ ಇದ್ದಾರೆ, ಪೌರತ್ವ ಕೊಟ್ಬಿಡ್ತೀವಿ ಇದು ಬಿಡಿ ಅಂತ. ಏನು ಸಿಟಿಸನ್ಶಿಪ್ ಅಳ್ತಾರೆ.
ಎಂಬಾಸಿಗೆ ಹೋಗ್ಬಿಟ್ಟು ಅಮೆರಿಕನ್ ಸಿಟಿಸನ್ಶಿಪ್ ಸಿಕ್ಕಿಲ್ಲ ಅಂದ್ರೆ ಎಷ್ಟೋ ಜನ ಅಯ್ಯೋ ಅಮೆರಿಕಾದಿಂದ ನಾನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತ. ಇಲ್ಲ ನನಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಪರ್ವತ ಕೊಡ್ತೀವಿ ಅಂತ ನಿಂತಿದ್ದಾರೆ. ಲೆಕ್ಕ ಹಾಕೊಳ್ಳಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಇಂಜಿನಿಯರಿಂಗ್ ಮಾಡಿ MS ಮಾಡಿ ಇಫ್ ದೆ ಗಾನ್ ಫಾರ್ ಅಬ್ರಾಡ್ ಮುಗೀತು ಲೈಫು. ಎಷ್ಟು ಸಂಬಳ ತಗೋತೀರಾ ಹಬ್ಬ ಅಂದ್ರೆ 60,000, ಅಬ್ರಾಡ್ಗೆ ಹೋದ್ರೆ 4 ಲಕ್ಷ 8 ಲಕ್ಷ, ಏನೋ ಓದೋದು 8 ಲಕ್ಷ 10 ಲಕ್ಷ ಸಂಬಳ ತಗೊಳ್ಳೋದು, ಇಬ್ರು ಮಕ್ಳು ಮಾಡ್ಕೊಳ್ಳೋದು, ಒಂದು ಮದುವೆ ಆಗೋದು, ಆ ಮಕ್ಳನ್ನ ಬೆಳೆಸೋದು, ಆ ಮಕ್ಳನ್ನ ಬೆಳೆಸಾದ್ಮೇಲೆ ಮೊಮ್ಮಕ್ಳನ್ನ ಅವ್ರ ಮದುವೆ ಮಾಡೋದು, ಅವ್ರ ಮದುವೆ ಆದ್ಮೇಲೆ ಮೊಮ್ಮಕ್ಳನ್ನ ನೋಡ್ಕೊಳ್ಳೋದು, ಅಷ್ಟೇ ಜೀವನ ಅಷ್ಟೇ ಜೀವನ. ಅದೇ ಟ್ರ್ಯಾಪಲ್ಲಿ ಇದೀವೆಲ್ಲ. ಸರ್ಕಲ್ ಸುತ್ತಾ ಇದೆ ಹಂಗೆ, ಅಲ್ಲ ಎಲ್ರದ್ದು ಸರ್ಕಲ್ ಹಂಗೆ ಸುತ್ತಾ ಇದೆ. ಅದು ಬಿಟ್ಟು ಹೊರಗಡೆ ಏನಾದ್ರು ಮಾಡ್ತಾ ಇದೀವ ಜೀವನದಲ್ಲಿ? ಏನಾದ್ರೂ ಎಕ್ಸ್ಟ್ರಾ ಏನಾದ್ರು ಮಾಡ್ತಾ ಇದೀವ? ಏನಾದ್ರೂ ಬೇರೆಯವ್ರು ಮಾಡದಿರುವಂತ ಕೆಲಸ ಏನಾದ್ರು ಮಾಡ್ತಾ ಇದೀವ? ಸೇಮ್ ಥಿಂಗ್. ಅವ್ರು ಏನ್ ಮಾಡಿದ್ರು ನೀವು ಅದೇ ಮಾಡಿ, ನೀವೇನ್ ಮಾಡಿದ್ರು ಅವರು ಅದೇ ಮಾಡಿ. ಯಾಕೆ ಡಾಕ್ಟರ್ಸ್ ಇಂಜಿನಿಯರ್ಸ್ಗೆ ಅಷ್ಟು ರೆಕಾಗ್ನಿಷನ್ ಸಿಗಲ್ಲ ಅಂದ್ರೆ ತುಂಬಾ ಕಷ್ಟ ಬೀಳಬೇಕು. ಐ ವಾಂಟ್ ಟು ರಿಮೆಂಬರ್ ಮಂಜುನಾಥ್ ಅವ್ರನ್ನ ಮತ್ತೆ ನಮ್ಮ ದೇವಿ ಶೆಟ್ಟಿ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಶ್ರಮ ಪಟ್ಟ ಮೇಲೆ ಅವ್ರಿಗೆ ಹೆಸರು ಬಂತು, ತುಂಬಾ ಶ್ರಮ ಪಟ್ಟ ಮೇಲೆ. ಮೊನ್ನೆ TV9 ನವನಕ್ಷತ್ರ ಅವಾರ್ಡ್ ಕೊಡಬೇಕಾದ್ರೂ ಮಂಜುನಾಥ್ ಅವ್ರು ಅದೇ ಮಾತು ಹೇಳಿದ್ರು, ನನಗೆ ತುಂಬಾ ಶ್ರಮ ಪಡ್ಬೇಕು ಈ ಸೆಕ್ಟರಲ್ಲಿ ಅಂತ, ತುಂಬಾ ಶ್ರಮ ಪಟ್ಟರೆ ಏನಾದ್ರು ಸಿಗೋದು ಅಂತ. ವರ್ಡು ಬ್ಯಾಲೆನ್ಸ್ ಆಗಬೇಕು. ಏನಾಗಬೇಕು? ಬ್ಯಾಲೆನ್ಸ್ ಆಗಬೇಕು. ವರ್ಡ್ಗೆ ಡಾಕ್ಟರ್ಸ್ ಬೇಕು, ಇಂಜಿನಿಯರ್ಸ್ ಬೇಕು, ಸೈಂಟಿಸ್ಟ್ ಬೇಕು, ಮ್ಯೂಸಿಷಿಯನ್ಸ್ ಬೇಕು, ಆಕ್ಟರ್ಸ್ ಬೇಕು, ಪೊಲಿಟಿಷಿಯನ್ಸ್ ಬೇಕು. ಎಲ್ಲ ಸೇಮ್ ಪ್ರಮಾಣದಲ್ಲಿ ಇದ್ರೆ ಮಾತ್ರ ವರ್ಡ್ ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಸಮಾಜದಲ್ಲಿ ಅಸಮತೋಲನ ಬರುತ್ತೆ ಅಂದ್ರೆ, ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಅಸಮತೋಲನ ಬರುತ್ತೆ. ನಮ್ಮ ದೇಶ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ, ನಮ್ಮ ದೇಶದಲ್ಲಿ ಒಬ್ರು ಶ್ರೀಮಂತರಾಗ್ತಾ ಇದಾರೆ, ಒಬ್ರು ಬಡವರು ಬರ್ತಾ ಇದ್ದಾರೆ, ಅಷ್ಟೇ ಆಗ್ತಾ ಇರೋದು. ಇನ್ನೇನು ಆಗ್ತಾ ಇಲ್ಲ. ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಇರೋ ದುಡ್ಡನ್ನೆಲ್ಲ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ 100 ಕೋಟಿ ಹಾಕಿ ಬರೀ 100 ಕೋಟಿ ಮಾತ್ರ ತೆಗಿತಾರೆ. 1 ಕೋಟಿ ಹಾಕಿ 1000 ಕೋಟಿ ತೆಗಿಯುತ್ತಲ್ಲ ಯಾರಿಗೂ ಇಲ್ಲ. ಅಮೆರಿಕಾದಲ್ಲಿ ದಿ ಇನ್ವೆಸ್ಟೆಡ್ ಇನ್ ಸ್ಟಾರ್ಟ್ಅಪ್ಸ್, ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಫ್ರಾನ್ಸ್ ಅಲ್ಲಿ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. UK ದಲ್ಲಿ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಆ ಇನ್ವೆಸ್ಟ್ ಮಾಡಿದಕ್ಕೇನೆ ಟುಡೇ ದೋಸ್ ಕಂಟ್ರೀಸ್ ಆರ್ ಅರ್ನಿಂಗ್ ಎ ಲಾಟ್. ಫ್ರಾನ್ಸ್ ಅಲ್ಲಿ ಏರ್ಬಸ್ ಅಂತ ಒಂದು ಕಂಪನಿ ಬರೀ 1,40,000 ಜನ ಎಂಪ್ಲಾಯೀಸ್ ಇದ್ದಾರೆ. ಆ 1,40,000 ಜನ ಎಂಪ್ಲಾಯೀಸ್ ಇರೋರು ಆ ದೇಶಕ್ಕೆ 46% ಟ್ಯಾಕ್ಸ್ ಕಟ್ಟುತ್ತೆ ಒಂದೇ ಒಂದು ಕಂಪನಿ. ನಮ್ಮ ದೇಶದಲ್ಲಿ 72 ಕೋಟಿ ರೈತರಿದೀವಿ, 15% ಟ್ಯಾಕ್ಸ್ ಕಟ್ತಾ ಇಲ್ಲ. ನಾವು 15% ಟ್ಯಾಕ್ಸ್ ಕಟ್ತಾ ಇಲ್ಲ. ನಮ್ಮ ದೇಶದ ರೈತರಿಗೆ ಅವರು ನಮಗೆ ಸಬ್ಸಿಡಿ ಕೊಡಬೇಕಾಗಿಲ್ಲ, ಸಾಲ ಮನ್ನಾ ಮಾಡಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ, ಏನೂ ಮಾಡೋದು ಬೇಡ. ಏನಾದ್ರೂ ತನ್ನ ಮಗನಿಗೆ ಒಂದು ಯಾವ್ದಾರ ದಾಖಲಾತಿ ಪ್ರಮಾಣ ಬೇಕು ಅಂತ ಹೋದಾಗ ಆ ಅಧಿಕಾರಿ ಚೇರ್ ಹಾಕಿ ಕೂರಿಸಿ ಮರ್ಯಾದೆ ಕೊಟ್ಬಿಟ್ರೆ ಸಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ರೈತರಿಗೆ ದೇ ನೀಡ್ ರೆಸ್ಪೆಕ್ಟ್ ಮೋರ್ ದನ್ ಎನಿಥಿಂಗ್. ನಮ್ಮ ತಂದೆನೂ ಕೂಡ ರೈತರಾಗಿರೋದ್ರಿಂದ ಹೇಳ್ತಾ ಇದ್ದಾನೆ. ಅವರ್ ಕಂಟ್ರಿ ಡಿಪೆಂಡ್ಸ್ ಆನ್ ಫಾರ್ಮರ್ಸ್ ಅಂತ ಹೇಳ್ತಾನೆ. ಸಣ್ಣ ಕಥೆಯೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಒಬ್ಬ ತುಂಬಾ ಚೆನ್ನಾಗಿ ಮೃದಂಗ ನುಡಿಸೋನು ಒಂದು ಮರದ ಕೆಳಗೆ ಕೂತು ಮೃದಂಗ ನುಡಿಸ್ತಾ ಇದ್ದಂತೆ. ಎಷ್ಟು ಚೆನ್ನಾಗಿ ಮೃದಂಗನ ರೆಂಡಿಷನ್ ಮಾಡ್ತಾ ಇದ್ನಂತೆ ಅಂದ್ರೆ, ಹತ್ರದಲ್ಲೇ ಕುರಿಮರಿಗಳ ಗುಂಪು ಮೇಯ್ತಾ ಇತ್ತಂತೆ. ಆ ಕುರಿಮರಿಗಳ ಗುಂಪಲ್ಲಿ ಒಂದು ಕುರಿಮರಿ ಮಾತ್ರ ಬಂದು ಮೃದಂಗ ನುಡಿಸೋನ ಹತ್ರ ಬಂದು ನಿಂತು ಕೇಳ್ತಾ ಇತ್ತಂತೆ, ತಲೆ ದೂಗ್ತಾ ಇತ್ತಂತೆ. ಅವನಿಗೆ ಗರ್ವ ಕೇಳಿದ್ನಂತೆ, ಕುರಿಮರಿ ನೀನೇಕೆ ಇಲ್ಲಿ ಬಂದು ನಿಂತಿರುವೆ, ನನ್ನ ಮೃದಂಗವನ್ನು ನುಡಿಸೋದನ್ನ ಕೇಳಿ ಅಂತ. ಕುರಿಮರಿ ಹೇಳ್ತಂತೆ, ಏನೂ ಮಾತಾಡಿ ತಲೆ ದೂಗ್ತಾನೆ ಇತ್ತಂತೆ, ನುಡಿಸ್ತಾನೆ ಇದ್ನಂತೆ. ನುಡಿಸೋದನ್ನ ನಿಲ್ಸಿ ಕೇಳಿದ್ನಂತೆ, ದೊಡ್ಡ ದೊಡ್ಡ ಕುರಿಗಳೆಲ್ಲೇ ಮೇಯ್ತಾ ಇದೆ, ಅದ್ರ ಮರಿಗಳೆಲ್ಲ ಮೇಯ್ತಾ ಇದೆ, ನೀನೊಂದು ಕುರಿಮರಿ ಮಾತ್ರ ಯಾಕೆ ಬಂದು ನಿಂತಿರುವೆ ಅಂತ. ಆಗ ಆ ಕುರಿಮರಿ ಹೇಳ್ತಂತೆ, ನೀನು ನುಡಿಸ್ತಾ ಇದೆಯಲ್ಲ ಮೃದಂಗ, ಆ ಮೃದಂಗದ ಮೈಮೇಲಿನ ಚರ್ಮನ ತಾಯಿಯ ಮೈಮೇಲಿನ ಚರ್ಮದಿಂದ ಮಾಡಿದ್ದು. ನೀನು ಪ್ರತಿ ಬಾರಿ ಆ ಮೃದಂಗನ ನುಡಿಸಿದಾಗ ನನ್ನ ತಾಯಿ ಕರೆದಂಗಾಗತ್ತೆ, ಅದಕ್ಕೋಸ್ಕರ ಬಂದು ಇಲ್ಲಿ ನಿಂತಿರುವೆ ಅಂತ ಹೇಳುತ್ತಂತೆ. ದಟ್ಸ್ ದ ಕಾಲ್ ಆಫ್ ದ ಮದರ್. ತಾಯಿ ಬದುಕಿರ್ಲಿ, ತಾಯಿ ಸತ್ತಿರ್ಲಿ, ಅಥವಾ ಬೇರೆ ದೇಶದ ತಾಯಿ ಆಗಿರ್ಲಿ, ಮುಸ್ಲಿಂ ತಾಯಿ ಆಗಿರ್ಲಿ, ಹಿಂದೂ ತಾಯಿ ಆಗಿರ್ಲಿ, ತಾಯಿನೇ. ಆ ಗೌರವಗಳನ್ನ ಉಳಿಸ್ಕೊಂಡು ಹೋಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೋಟೆಲ್ಗೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ? ಹೋಟೆಲ್ಗೆ ಹೋಗ್ತೀರಾ, ದೊಡ್ಡ ಹೋಟೆಲ್, 5 ಸ್ಟಾರ್ 7 ಸ್ಟಾರ್ ಹೋಟೆಲ್, AC ರೂಮು, ಡೋರ್ ಓಪನ್ ಮಾಡ್ತಾರೆ, ಹೆಮ್ಮೆಯಿಂದ 4 ಜನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತೀರಾ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹೋಗ್ತೀರಾ, ಮೆನು ಕೊಡ್ತಾನೆ, ಆರ್ಡರ್ ಮಾಡ್ತೀರಾ, ಏನೇನು ಬೇಕೆಲ್ಲ ಆರ್ಡರ್ ಮಾಡ್ಕೊಂಡು ತಗೊಂಡು ತಿಂತೀರಾ ಅಲ್ವಾ? ತಿಂತೀರಾ? ಏನೇನು ಬೇಕು ಎಲ್ಲ ತಗೊಂಡು ತಿಂತೀರಾ. ತೃಪ್ತಿ ಆಗುತ್ತಾ ನಿಮಗೆ? ನನಗಷ್ಟು ತೃಪ್ತಿ ಆಗಲ್ಲ. ಎಲ್ಲೋ ತಿಂದಿದ್ದೀನಿ, 54,000 ರೂಪಾಯಿ ಊಟ ಮಾಡಿದ್ದೀನಿ ಒಂದು ಹೊತ್ತಿಗೆ, ಬಟ್ ನನಗಷ್ಟು ತೃಪ್ತಿ ಸಿಕ್ಕಿಲ್ಲ. ಅದೇ ನಮ್ಮ ಊರಿಗೆ ಹೋಗಿ ನಮ್ಮ ತಾಯಿ ಕೈಲಿ ಒಂದು ಮುದ್ದೆ ಮತ್ತೆ ಬಸ್ಸಾರನ್ನ ಮಾಡಿಸಿ ತಿಂದಾಗ ನನಗದು ತೃಪ್ತಿ ಸಿಗುತ್ತೆ. ಆ ತೃಪ್ತಿ ಸಿಗುತ್ತೆ. ಯಾಕೆ ರೀಸನ್ ಹೇಳ ತೃಪ್ತಿ ಸಿಗುತ್ತೆ ಅಂತ? ಯಾಕೆ ಅಂದ್ರೆ ಹೋಟೆಲ್ ಓನರ್ ಕಣ್ಣು ನಿಮ್ಮ ಪರ್ಸ್ ಮೇಲಿರುತ್ತೆ, ನಿಮ್ಮ ತಾಯಿ ಕಣ್ಣು ನಿಮ್ಮ ಹೊಟ್ಟೆ ಮೇಲಿರುತ್ತೆ, ಅದಕ್ಕೋಸ್ಕರ ಆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಒಂದು ಫೇಮಸ್ ಸ್ಟೋರಿ ಎಲ್ಲಾದ್ರೂ ಹೇಳ್ತಾನೆ. ಒಂದು ಬಾಳೆಹಣ್ಣು ಇರುತ್ತೆ. ಏನಿರುತ್ತೆ? ಬಾಳೆಹಣ್ಣು ಇರುತ್ತೆ.
ಒಂದು ಬಾಳೆಹಣ್ಣನ್ನ ನೀವು ಬೆಳೆದಿರ್ಬೋದು, ಬೇರೆ ಕಡೆಯಿಂದ ಬಂದು ತಂದಿರ್ಬೋದು. ಒಂದು ಬಾಳೆಹಣ್ಣನ್ನ ದೇವಸ್ಥಾನಕ್ಕೆ ತಗೊಂಡೋಗ್ತೀರಾ, ಏನ್ ಮಾಡ್ತೀರಾ? ದೇವಸ್ಥಾನಕ್ಕೆ ತಗೊಂಡೋಗ್ತೀರಾ, ಬಾಳೆಹಣ್ಣಾಗೆ ಇರುತ್ತೆ ಅಲ್ವಾ? ಬಾಳೆಹಣ್ಣಾಗೆ ಇರುತ್ತೆ. ದೇವಸ್ಥಾನದಿಂದ ಹೊರಗಡೆ ತರಬೇಕಾದ್ರೆ ಆ ಬಾಳೆಹಣ್ಣು ಏನಾಗುತ್ತೆ? ಬಾಳೆಹಣ್ಣಾಗಿರಲ್ಲ, ಬಾಳೆಹಣ್ಣು ಪ್ರಸಾದ ಆಗುತ್ತೆ. ಏನಾಗುತ್ತೆ? ಹೆಂಗಾಯ್ತು ಪ್ರಸಾದ? ಮಿರಾಕಲ್ ಹೇಳ್ತೀರಾ? ನಾವು ನೋಡುವಂತ ಭಾವನೆ, ನಾವು ನೋಡುವಂತ ಸಮಾಜ ನಮ್ಮ ದೃಷ್ಟಿಕೋನದಲ್ಲೇ ಇದೆ. ನಾವು ಈ ಪ್ರಪಂಚನ ಹೆಂಗ್ ನೋಡ್ತೀವಿ ಆ ರೀತಿ ನಮಗೆ ಕಣ್ಣಿಗೆ ಕಾಣುತ್ತೆ. ನಾವು ಕೂಡ ದೇಶಕ್ಕೋಸ್ಕರ ಸರ್ವ್ ಮಾಡಿದ್ರೆ ಬಾಳೆಹಣ್ಣಾಗಿ ಪ್ರಸಾದ ಆಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಏನಾದ್ರೂ ಸಾಧನೆ ಮಾಡಿ ಬಾಳೆಹಣ್ಣಾಗಿ ಹುಟ್ಟಿ ಪ್ರಸಾದ ಆಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಇಷ್ಟು ಅವಕಾಶ ಕೊಟ್ಟಂತಹ ಬಹಳಷ್ಟು ಸಮಯ ಆಗಿದೆ. ಸೌಂದರ್ಯ ಇನ್ಸ್ಟಿಟ್ಯೂಷನ್ಸ್ಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ, ಇಲ್ಲಿರುವ ವಿದ್ಯಾರ್ಥಿಗಳಿಗೆ, ಯಾರನ್ನು ನಂಬೇಡಿ ಜೀವನದಲ್ಲಿ. ನಿಮ್ಮಲ್ಲಿ ನೀವೇ ನಂಬಿಕೆ ಇಡಬೇಕು. ಏನ್ ಮಾಡಬೇಕು? ನಿಮ್ಮಲ್ಲಿ ನೀವೇ ನಂಬಿಕೆ ಇಡಬೇಕು. ಯಾರು ಸಹಾಯ ಮಾಡಲ್ಲ ಅಂತಾನೆ ಬದುಕಬೇಕು. ನಿಮ್ಮಲ್ಲಿ ನೀವೇ ಛಲ ತಗೋಬೇಕು. ತಗೋತೀರಾ? ಇನ್ ಫರ್ದರ್ ಆಲ್ಸೋ ಐ ಆಮ್ ನಾಟ್ ಗೋಯಿಂಗ್ ಟು ಬಿಲೀವ್ ಎನಿಬಡಿ ಸಹಾಯ ಮಾಡೋ ವಿಷಯದಲ್ಲಿ. ಬಟ್ ಐ ಬಿಲೀವ್ ಪೀಪಲ್. ಅವ್ರು ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ಅವಮಾನ ಮಾಡಲಿ, ನನ್ನ ಹೊಗಳ್ಳಿ ಅಥವಾ ನನ್ನ ಹೀಯಾಳಿಸ್ಲಿ, ಬಿಕಾಸ್ ಯಂಗ್ ಏಜ್ ಅಲ್ವಾ? ಯಂಗ್ ಏಜಲ್ಲಿ ನೀವು ಚೀ ಅನ್ನಿಸ್ಕೋಬೇಕು, ತೂ ಅನ್ನಿಸ್ಕೋಬೇಕು, ಎಲ್ಲ ಅನ್ನಿಸ್ಕೊಂಡ್ರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಅವಮಾನಗಳು ಮಾಡಿಸ್ಕೊಂಡಷ್ಟು ಗಟ್ಟಿ ಆಗ್ತೀರಾ, ಹೌದಾ? ಅಪ್ಪ ಅಮ್ಮನ ಎದುರಿಗೆ ಸೋತ್ರೆ ಏನ್ ಸಿಗುತ್ತೆ? ಪ್ರೀತಿ ಸಿಗುತ್ತೆ. ಸ್ನೇಹಿತರ ಜೊತೆ ಸೋತ್ರೆ ಸಹಬಾಳ್ವೆ ಸಿಗುತ್ತೆ. ಸಮಾಜದಲ್ಲಿ ಸೋತ್ರೆ ಒಂದು ಉದ್ಧಾರ ಆಗ್ತೀರಾ, ಹೌದಾ? ನನ್ನ ಪ್ರಕಾರ ಜೀವನದಲ್ಲಿ ಸೋಲೋದ್ರಲ್ಲಿ ತಪ್ಪೇ ಇಲ್ಲ. ಏನಿಲ್ಲ? ತಪ್ಪೇ ಇಲ್ಲ ಜೀವನದಲ್ಲಿ ಸೋಲೋದ್ರಲ್ಲಿ ನನ್ನ ಪ್ರಕಾರ. ಬಟ್ ಸೋಲೋದನ್ನ ಹೆಂಗೆ ಸೋಲ್ಬೇಕು ಗೊತ್ತಾ? ವಿರಾಟ್ ಕೊಹ್ಲಿ ಗೆಲ್ಲಲ್ಲ ಅಂತಾನು ಗೊತ್ತು, ಕೈ ಏಟಾಗಿರುತ್ತೆ, ಕೊನೆ ಬಾಲ್ ಹೊಡ್ಗು 6 ಹೊಡ್ಕೊಂಡು ಸೋಲ್ತೀವಿ. ಹಂಗ ಸೋಲ್ಬೇಕು. ಸೋತ್ರೆ ಸುಮ್ನೆ ಸೋಲು ಒಪ್ಕೋಬಾರದು. ಪ್ರಯತ್ನ ಮಾಡಿ ಮಾಡಿ ಸೋತ್ರೇನೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ರಿಗೂ ಶರಣಾರ್ಥಿ, ನಮಸ್ಕಾರ. ಥ್ಯಾಂಕ್ ಯು ಸೋ